ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ 2026ರಲ್ಲಿ ನಮಗೆ ಅವಾರ್ಡ್ಸ್ ಆ್ಯಂಡ್ ಆನರ್ಸ್ ಮೇಲೆ ಪ್ರಶ್ನೆಗಳು ಬಂದಾಗ ನಾವು ಅದಕ್ಕೆ ಉತ್ತರ ಕೊಡದೇ ಇದ್ದಾಗ ನಮಗೊಂದು ಆಗುವಂಥ ಹತಾಶೆ. ಯಾಕಪ್ಪ ಅಂತಂದರೆ, ಅಯ್ಯೋ ನಾನು ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲಿಲ್ವಲ್ಲ, ಯಾಕಂದರೆ ನಾವು ಆ ಟಾಪಿಕ್ ಬಗ್ಗೆ ನೀಟಾಗಿ ನೋಡಿರಲ್ಲ. ಬಟ್ ಆದರೆ ಬಹಳ ನಿರೀಕ್ಷಿತ ಪ್ರಶ್ನೆಗಳು ಅಥವಾ ಟಾಪಿಕ್ ಯಾವುದಪ್ಪ ಅಂತ ಇದ್ದರೆ ಕರೆಂಟ್ ಅಫೇರ್ಸಲ್ಲಿ ಅದು ಅವಾರ್ಡ್ಸ್ ಆ್ಯಂಡ್ ಆನರ್ಸ್ ಅಂತ. ಸೊ ಈ ಒಂದು ಪ್ರಶ್ನೆಯಲ್ಲಿ ಈ ಒಂದು ಟಾಪಿಕಲ್ಲಿ ನಮಗೆ ಪ್ರತಿ ವರ್ಷ KA ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಸರ್, ಹಾಗಾದರೆ ನನಗೆ ಒಂದೇ ಕಡೆ ಬೇಕಲ್ವಾ? ಈ ಎಲ್ಲ ಪ್ರಶ್ನೆಗಳು ಒಂದು ಕಡೆ ನನಗೆ ಈ ಟಾಪಿಕ್ ಇತ್ತಂದರೆ ಓದೋದಕ್ಕೆ ಸುಲಭವಾಗುತ್ತೆ ಅನ್ನೋದು ನಿಮ್ಮದಾಗಿತ್ತಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಾನು ನಿಮ್ಮ ವಿನಾಯಕ ಡಿಪುಡಿ ಮಾತಾಡ್ತಾ ಇರೋದು, ಬ್ಯಾಂಕಿಂಗ್ ಅವೇರ್ನೆಸ್, ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ನ ಟ್ರೈನರ್. ಎಸ್, ಹೌದು. ನನ್ನ ಒಂದು ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟ ಆಗ್ತಿರುವಂಥ ಪ್ರಚಲಿತ ಘಟನೆಗಳನ್ನು ತುಂಬ ಸುಲಭವಾಗಿ, ಅದನ್ನು ಕೂಡ ಒಂದು ವ್ಯವಸ್ಥೆಯ ಮುಖಾಂತರ ಈ ಪರೀಕ್ಷೆ ಬರುವಷ್ಟೊತ್ತಿಗೆ ನೀವೆಲ್ಲ ಕವರ್ ಮಾಡಬೇಕನ್ನೋದೇ ಉದ್ದೇಶ ಆಗಿದೆ. ಅದಕ್ಕೋಸ್ಕರ ಅಂತಲೇ ನಾನು ಕಳೆದ ಒಂದು ವಿಡಿಯೋದಲ್ಲೂ ಹೇಳ್ಕೊಟ್ಟಿದ್ದೆ. ಅದು ಇಂಟ್ರೊಡಕ್ಷನ್ ವಿಡಿಯೋ ಆಗಿತ್ತು, ಕರೆಂಟ್ ಅಫೇರ್ಸ್ ಓವರಾಲ್ ಆಗಿ ಹೇಗೆ ರೆಡಿ ಆಗಬೇಕು, ಪ್ರಿಪೇರ್ ಆಗಬೇಕು ಅಂತ. ಆ ವಿಡಿಯೋ ಲಿಂಕ್ ಬೇಕಿದ್ದರೆ ಕಮೆಂಟಲ್ಲಿ ಕರೆಂಟ್ ಅಫೇರ್ಸ್ ಲಿಂಕ್ ಅಂತಲೇ ಹಾಕಿ. ಆ್ಯಂಡ್ ಇನ್ನೊಂದು, ಈ ಒಂದು ಕರೆಂಟ್ ಅಫೇರ್ಸ್ ಏನು ಕ್ಲಾಸಸ್ಗಳು ನಡೆಯುತ್ತಲ್ಲ, ಅದಕ್ಕೆ ನಿಮಗೆ ಇಂಡಿವಿಜುವಲ್ ಆಗಿ ಅಂದರೆ ಒಂದು ಗ್ರೂಪ್ ಮಾಡಿದ್ದೀನಿ ವಾಟ್ಸಪ್ಪಲ್ಲಿ. ಅಲ್ಲಿ ಇದರದ ಒಂದು ಯೂಟ್ಯೂಬ್ ಏನಪ್ಪ ಅಂದರೆ ಲಿಂಕ್ ಕೂಡ ಸಿಗುತ್ತೆ, ಮತ್ತು ಇದರ PDFಗಳು ಕೂಡ ಅದರಲ್ಲೇ ಹಾಕ್ತಾ ಬರ್ತೀನಿ. ಯಾಕಂದರೆ ಆ ಒಂದು ವಾಟ್ಸಪ್ ಗ್ರೂಪಲ್ಲಿ ಎಲ್ಲರಿಗೂ ಕೂಡ ತಲುಪ್ತಾ ಹೋಗುತ್ತೆ. ಆ ವಾಟ್ಸಪ್ ಗ್ರೂಪ್ ಲಿಂಕ್ ಬೇಕಿದ್ರೂ ಕೂಡ ಕಮೆಂಟಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಅಂತ ಏನು ಮಾಡಿ, ಕಮೆಂಟನ್ನು ಮಾಡಿ. ನಿಮ್ಮನ್ನು ನಾವು ಒಂದು ನಂಬರ್ ಕೊಟ್ಟು ನಿಮಗೆ ಖಂಡಿತ ಆ ಒಂದು ಗ್ರೂಪಿಗೆ ಆ್ಯಡ್ ಮಾಡ್ತೀವಿ. ಓಕೆನಾ? ಸೊ ಹಾಗಾದರೆ ಈ ಒಂದು ತರಗತಿ ಅಥವಾ ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಏನಿದೆ ನಮ್ಮ ಮೊದಲನೆಯ ಪ್ರಶ್ನೆ ಅಂತಂದರೆ, 2025ನೇ ಸಾಲಿನ ವಿಶ್ವಸಂಸ್ಥೆಯ ಮಿಲಿಟರಿ ಲಿಂಗ ಸಮಾನತೆ ಪರ ವಕೀಲ ವರ್ಷದ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಎಂಬ ಪ್ರಶ್ನೆ ಇದೆ. ಅಂದರೆ ನೋಡಿ, ಕನ್ನಡದಲ್ಲಿ ಇದೆ, ಇಂಗ್ಲೀಷಲ್ಲಿದೆ, ಇಬ್ಬರಿಗೂ ಕೂಡ ಯೂಸ್ ಆಗಲಿ, ಇಬ್ಬರಿಗೂ ಕೂಡ ನಮಗದು ಯಾರಿಗೂ ಕೂಡ ತೊಂದರೆ ಆಗೋದು ಬೇಡ ಅಂತ ಏನು ಮಾಡಿದ್ದೀನಿ, ಎರಡೂ ಭಾಷೆಗಳಲ್ಲೂ ಕೂಡ ನಿಮಗೆ ಅನುವಾದ ಮಾಡಿಕೊಟ್ಟಿದ್ದೀನಿ. ಹೂ ಹ್ಯಾಸ್ ವಾನ್ ದ 2025 UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದ ಇಯರ್ ಅವಾರ್ಡ್ ಅಂತ ಪ್ರಶ್ನೆ ಇದೆ. ಮೇಜರ್ ರಾಧಿಕಾ ಸೇನ್, ಮೇಜರ್ ಸಮಾನ್ ಗವಾಯ್ ಅಂತ ಇದೆ, ಮೇಜರ್ ಅಭಿಲಾಷಾ ಬರಾಕ್, ಮೇಜರ್ ಶಾಂತಕುಮಾರ್ ಅಂತ ಇದೆ. ಸೊ ರೈಟ್ ಆನ್ಸರ್ ಏನಪ್ಪ ಅಂದರೆ ಮೇಜರ್ ಅಭಿಲಾಷಾ ಬರಾಕ್ ಅನ್ನೋದು ಇದಕ್ಕೆ ರೈಟ್ ಆದ ಉತ್ತರ. ಓಕೆ ಸರ್, ಇದು ನೋಡ್ರಿ, ಒಂದು ತಲೆಯಲ್ಲಿ ಹಿಡ್ಕೊಳ್ಳಿ. ವಿಶ್ವಸಂಸ್ಥೆಯವರು ಕೊಡುವಂಥ ಈ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿ. ಓಕೆ, ಸೊ ಬಹಳಷ್ಟು ಜನಕ್ಕೆ ಇದು ಗೊತ್ತಿರಲ್ಲ. ಏನು ಸರ್ ಇದು ಪ್ರಶಸ್ತಿ ಯಾವ ಥರ ಇದೆ ಅಂತ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರನೇ ಕೊಟ್ಟಿದ್ದೀನಿ. ಈ ಪ್ರಶಸ್ತಿ ಏನಿದೆಯಲ್ಲ, ಸೊ ಈ ಒಂದು ಪ್ರಶಸ್ತಿ ಯುನೈಟೆಡ್ ನೇಷನ್ಸ್ ಅವ್ರು ಕೊಡುವಂಥ ಒಂದು ಪ್ರಶಸ್ತಿ. ಸೊ ಅವರ ಒಂದು ಕೆಲಸ ಎಲ್ಲಿ ಮಾಡಿದ್ರು ಇವ್ರ ಕೆಲಸನ ಅಂತಂದರೆ ಪೀಸ್ ಕೀಪಿಂಗ್ ಕೆಲಸ, ಅಂದರೆ ಶಾಂತಿಯನ್ನು ಕಾಪಾಡುವಂಥ ಕೆಲಸ ಮಾಡಿದ್ದೆಲ್ಲಿ ಅಂತಂತಂದರೆ ಅದು ಲೆಬನಾನ್ ದೇಶದಲ್ಲಿ. ಓಕೆ, ಸೊ ನಮಗೆ ಕೇಳ್ತಿರ್ತಾನೆ, ಸರ್ ಈ ಪೀಸ್ ಕೀಪಿಂಗ್ ಅಂತಂದ್ರೆ ಏನು? ಈಗ ದೊಡ್ಡ ದೊಡ್ಡ ಯುದ್ಧಗಳಲ್ಲಿ ಏನಪ್ಪ ಅಂದರೆ ಆಗ್ತಿರತ್ತಲ್ಲ, ಆ ಒಂದು ರಾಷ್ಟ್ರಗಳಲ್ಲಿ ಶಾಂತಿಯನ್ನು ಹರಡುವಂಥ ಒಂದು ಕೆಲಸ ಇವರು ಮಾಡ್ತಾರೆ. ಓಕೆ, ಸೊ ಅದಕ್ಕಂತಲೇ ಅವರಿಗೆ ಪ್ರತಿ ವರ್ಷ ಪೀಸ್ ಕೀಪಿಂಗ್ ಡೇ ಅಂತಲೂ ಕೂಡ ಆಚರಿಸ್ತೀವಿ. ಓಕೆ, ಕೀಪಿಂಗ್ ಡೇ ಮೇ 29 ಆಚರಿಸ್ತೀವಿ. ಅಂತಾರಾಷ್ಟ್ರೀಯ ಅಂದರೆ ಇಂಟರ್ನ್ಯಾಷನಲ್ ಡೇ ಆಫ್ ಯುನೈಟೆಡ್ ನೇಷನ್ ಪೀಸ್ ಕೀಪರ್ಸ್. ಓಕೆ, ತಲೆಯಲ್ಲಿ ಕೇಳ್ತಾನೆ ಈ ಪ್ರಶ್ನೆ. ಓಕೆ, ಇಂಟರ್ನ್ಯಾಷನಲ್ ಡೇ ಆಫ್ ದಿ ಯುನೈಟೆಡ್ ನೇಷನ್ಸ್ ಅವ್ರು ಆಚರಿಸುವಂಥ ಪೀಸ್ ಕೀಪರ್ ದಿನ ಯಾವಾಗ ಆಚರಿಸ್ತೀವಿ ಅಂತಂದರೆ ಮೇ 29. ನೋಟ್ ಮಾಡ್ಕೊಳ್ರಿ. ನಾನು ಬರೀ ಇಲ್ಲಿ ಕಂಟೆಂಟ್ ಇಲ್ಲಿ ಇರೋದಷ್ಟೇ ಅಲ್ಲ, ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಭಾಳ ಬಾಯಿಂತ್ರ ಹೇಳ್ತಾ ಇರ್ತೀನಿ. ದಯವಿಟ್ಟು ನಿಮ್ಮ ಕಿವಿ ಕೇಳ್ತಾ ಇರಲಿ, ಕೈ ಬರಿತಾ ಹೋಗಲಿ. ಓಕೆ, ಮೇ 29 ನಮಗೆ ಏನಪ್ಪ ಅಂದರೆ ಪ್ರತಿ ವರ್ಷ ಆಚರಿಸುವಂಥದ್ದು. ಅರ್ಥ ಆಯ್ತಾ? ಸೊ ಹಾಗಾದರೆ ನಾವು ಇಲ್ಲಿ ನೋಡ್ತಾ ಇದ್ವಿ, ಯುನೈಟೆಡ್ ನೇಷನ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದರೆ ಏನು ಇದು ಹೇಳುತ್ತೆ ಅಂತ. ಸೊ UNIFIL ಅಂತಂದರೆ ಯುನೈಟೆಡ್ ನೇಷನ್ ಇಂಟ್ರೀಮ್ ಫೋರ್ಸ್ ಇನ್ ಲೆಬನಾನ್. ಆ್ಯಂಡ್ ಇನ್ನೊಂದು ನೋಡ್ರಿ, ವಿಶೇಷ ಸಾಧನೆ ಭಾರತೀಯ ಸೇನೆಯ ಮೊದಲ ಮಹಿಳಾ ಯುದ್ಧ ಹೆಲಿಕಾಪ್ಟರ್ ಪೈಲಟ್ ಯಾರಪ್ಪ ಅಂದರೆ ಅದು ಇದೆ ಅಭಿಲಾಷಾ ಬರಾಕ್ ಅಂತ. ಓಕೆ, ನಮ್ಮ ಭಾರತಕ್ಕೂ ಲಿಂಕ್ ಇದೆ. ಅಂದ್ರೇನು, ಭಾರತೀಯ ಸೇನೆಯ ಮೊದಲ ಮಹಿಳಾ ಯುದ್ಧ ಹೆಲಿಕಾಪ್ಟರ್ ಯಾರಪ್ಪ ಪೈಲಟ್ ಅಂದ್ರೆ ಅದು ಅಭಿಲಾಷಾ ಬರಾಕ್. ಇವೆಲ್ಲ ಪ್ರಶ್ನೆಗಳು ಕನ್ನಡದಲ್ಲೂ ಇದೆ, ಪಾಯಿಂಟ್ಸ್ ಇಂಗ್ಲೀಷಲ್ಲೂ ಇದೆ. ನಿಮ್ಮ ಕೆಲಸ ಏನು ನೀಟಾಗಿ ನೋಟ್ ಮಾಡ್ಕೊಳ್ಳೋದು. ಎಲ್ಲವೂ ಅಲ್ಲ, ಬೇಕಾಗಿರೋಂಥ ಇಂಪಾರ್ಟೆಂಟ್ ಮಾಹಿತಿ ಯಾವುದು, ಲೆಬನಾನ್ ದೇಶ ಇಂಪಾರ್ಟೆಂಟು. ಅದೇ ಥರ ಇವರು ಯಾರಂತ ಕೊಡಿದ್ರಿ, ಮೇಜರ್ ಅಭಿಲಾಷಾ ಬರಾಕ್ ಅಂತ ಗೊತ್ತಿರಲಿ, ಯಾವ ಪ್ರಶಸ್ತಿ ಸಿಕ್ಕಿದೆ ಅಂತ ಗೊತ್ತಿರಲಿ. ಓಕೆ, ನಾನು ಹೈಲೈಟ್ ಮಾಡಿರೋದನ್ನು ಫಸ್ಟ್ ಪ್ರಿಯಾರಿಟಿ ತಕ್ಕಂಗೆ ಹೋದ್ರಿ. ಯಾವ ಒಂದು ಸ್ಥಳ ಅಂದರೆ UNIFIL ಅಂತ. ಇದರ ಅಬ್ರಿವೇಷನ್ ಅಂದರೆ ಇದರ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಇಲ್ಲಿದೆ, ಯುನೈಟೆಡ್ ನೇಷನ್ ಇಂಟ್ರೀಮ್ ಫೋರ್ಸ್ ಇನ್ ಲೆಬನಾನ್ ಅಂತ. ಎಲ್ಲ ನೋಡಿ ಪಾಯಿಂಟ್ಸ್ಗಳು ಕೊಟ್ಟಿದ್ದೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಆಗಿದ್ರೆ ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿದೆ. ನೆಕ್ಸ್ಟ್ ಕ್ವಶನ್ಗೆ, 2026ನೇ ಸಾಲಿನ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ನೋಡ್ರಿ, ಇದು ಭಾಳ ಅಂದರೆ ಭಾಳ ತಲೆ ಹಿಡ್ಕೊಳ್ರಿ.
ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂಥ ಪ್ರಶಸ್ತಿಯಲ್ಲಿ ಬೂಕರ್ ಪ್ರಶಸ್ತಿ, ಗ್ರಾಮಿ ಅವಾರ್ಡು, ಈ ಥರ ಬಂದು ಕೆಲವೊಂದು ಟಾಪಿಕ್ಸ್ ಮೇಲೆ ಹಾಟ್ ಟಾಪಿಕ್ ಅಂದ್ಕೊಳ್ಳಿ, ಅಂದ್ರೇನು ಭಾಳ ಇಂಪಾರ್ಟೆಂಟಲ್ಲಿ ಇಂಪಾರ್ಟೆಂಟ್, ಅದ್ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ವಿತ್ ಸ್ಟ್ರಾಟಜಿಗೆ ಗೊತ್ತಿರಲೇಬೇಕು. ಅಂಕ ಬಿಟ್ಟು ಬರೋ ಮಾತೇ ಇಲ್ಲ, ಯಾಕಂದ್ರೆ ನಮಗಿದು ಭಾಳ ಸುಲಭವಾಗಿ ಅಂಕಗಳನ್ನ ಗಳಿಸೋಕ್ಕೆ. 2026ನೇ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ನೋಡಿರಿ, ಬೂಕರ್ ಪ್ರೈಸಲ್ಲಿ ನಿಮಗೆ 2 ವಿಧ ಬರ್ತಾವೆ. ಓಕೆ, ಬೂಕರ್ ಪ್ರಶಸ್ತಿಯಲ್ಲಿ 2 ವಿಧ, ಅಂದರೆ ಒಂದು ಬೂಕರ್ ಪ್ರಶಸ್ತಿ, ಇನ್ನೊಂದು ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ. ಬೂಕರ್ ಪ್ರಶಸ್ತಿ ಯಾವ ವರ್ಷದಂದು ಪ್ರಾರಂಭಗೊಳ್ಳುತ್ತೆ, ಅಥವಾ ಇದನ್ನೇ ನಾಳೆ ದಿನ ತಡಿ ಹುಡುಗರನ್ನ ಪರೀಕ್ಷೆ ಮಾಡೋಣ ಅಂತೇಳಿ ಅವಾರ್ಡ್ಸ್ ಏನಿದೆಯಲ್ಲ, ನಾನು ಹೇಳಿದೆ ಹಾಟ್ ಟಾಪಿಕ್ ಇರುವಂಥ ಒಂದು ಏನಂದರೆ ಇದ್ರ ಮೇಲೆ ಸ್ವಲ್ಪ ಸ್ಟೇಟ್ಮೆಂಟ್ ಆಗಿ ಕೇಳ್ತಾನೆ. 1969ರಲ್ಲಿ ಬೂಕರ್ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು. ಹೌದು, ಕರೆಕ್ಟ್. 1969 ಕರೆಕ್ಟ್. ಇದು 1969 ಬೂಕರ್ ಪ್ರಶಸ್ತಿಯನ್ನು ಸ್ಥಾಪಿಸಿದ್ದಾರೆ. ಇದು ಯಾವ ವಿಭಾಗಕ್ಕೆ ಕೊಡ್ತಾರೆ ಅಂದರೆ ಪುಸ್ತಕಗಳಿಗೆ, ಕಲೆ ಅಂದರೆ ಲೈಕ್ ಲಿಟ್ರೇಚರ್ ಅಥವಾ ಫಿಕ್ಷನ್ ಸ್ಟೋರೀಸ್, ಅಂದರೆ ಪುಸ್ತಕಗಳಿಗೆ ಕೊಡುವಂಥ ಪ್ರಶಸ್ತಿ, ಬರಹಗಾರರಿಗೆ. ಕರೆಕ್ಟ್. ಓಕೆ, ಸೊ ಈ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಗೆದ್ದವರು ನ್ಯೂಬಾಯ್ ಅಂತ ಬರ್ತಾರೆ. ನ್ಯೂಬಾಯ್, PH ನ್ಯೂಬಾಯ್ ಅಂತ ಇಲ್ಲಿ ಬರಿತೀನಿ ನೋಡ್ರಿ ನಿಮಗೆ, ಯಾಕಂದರೆ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಪಾಯಿಂಟ್ಸ್ ಯಾಕೆ ಕೊಡ್ತಿದ್ದೀನಿ ಅಂತಂದರೆ ನಿಮಗೆ ಗೊತ್ತಾಗಲ್ಲ ಹೆಂಗೆ ಕೇಳ್ತಾನೆ ಅಂತಂದರೆ ನ್ಯೂಬಾಯ್. ಓಕೆ, PH ನ್ಯೂಬಾಯ್ ಅಂತ, ಈತ ಫಸ್ಟ್ ಪರ್ಸನ್, ಮೊಟ್ಟ ಮೊದಲ ವ್ಯಕ್ತಿ ಈ ಪ್ರಶಸ್ತಿಯನ್ನು ತೆಗೆದುಕೊಂಡವನು. ಓಕೆ, ಹಾಗಾದ್ರೆ ಈತ ಯಾವ ಪುಸ್ತಕಕ್ಕೆ ತೆಗೆದುಕೊಂಡಿದ್ದಾನೆ ಅಂತಂತಂದರೆ ಸಮಥಿಂಗ್ ಟು ಆನ್ಸರ್ ಫಾರ್ ಅಂತ. ಓಕೆ, ಸಮಥಿಂಗ್ ಟು ಆನ್ಸರ್ ಫಾರ್ ಅಂತ. ನೋಡ್ರಿ, ಭಾಳ ಜನ ಅನ್ಕೊತಿರ್ತಾರೆ ಸರ್ ಹೆಂಗೆ ನೆನಪಿಟ್ಕೊಳ್ಳೋದು, ಸುಲಭ ಐತಿ, ಬರೆದು ಇಡ್ಕೊಳ್ರಿ ಅಷ್ಟೇ, ಎಲ್ಲೋ ಮಾರ್ಕಲ್ಲ, 5 ಸ್ಟಾರ್ ಹಾಕಿಡ್ರಿ. ಇದಕ್ಕೆ ಭಾಳ ಇಂಪಾರ್ಟೆಂಟ್ ಇದು. ಸಮಥಿಂಗ್ ಟು ಆನ್ಸರ್ ಫಾರ್ ಅನ್ನೋದು ಈ ಪುಸ್ತಕಕ್ಕೆ ಈ ವ್ಯಕ್ತಿ ಏನಪ್ಪ ಅಂದರೆ ಗೆದ್ದಿರುವಂಥದ್ದು, ಮೊಟ್ಟ ಮೊದಲ ವ್ಯಕ್ತಿ ಬೂಕರ್ ಪ್ರಶಸ್ತಿಯನ್ನು ಗೆದ್ದಿರೋದು. ಆ್ಯಂಡ್ ಬೂಕರ್ ಪ್ರಶಸ್ತಿ ಗೆದ್ದವ್ರಿಗೆ ಎಷ್ಟು ರೊಕ್ಕ ಕೊಡ್ತಾರೆ ಸರ್ ಅಂದರೆ 50,000 ಪೌಂಡ್. 50,000 ಪೌಂಡ್ ಕೊಡ್ತಾರೆ ಬೂಕರ್ ಪ್ರಶಸ್ತಿ ಗೆದ್ದವ್ರಿಗೆ. ಓಕೆ, ಸೊ ನಮಗೆ ಹಂಗಿದ್ರೆ ಬೂಕರ್ ಪ್ರಶಸ್ತಿಗೆ ಇನ್ನೊಂದು ಯಾವುದಪ್ಪ ಅಂತ ಹೇಳಿದರೆ ವಿಧ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ. ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಏನಾಯ್ತು ಅಂತಂದರೆ, ಬೂಕರ್ ಪ್ರೈಸ್ ಏನಿದೆಯಲ್ಲ, ಈ ಪ್ರೈಸ್ದು ಒಳ್ಳೆ ಪುಸ್ತಕ ಕೊಡ್ತಾರೆ, ಬಟ್ ಅದರದ್ದು ಇಂಗ್ಲೀಷಲ್ಲಿರೋಂಥ ಪುಸ್ತಕಗಳಿಗೆ ಮಾತ್ರ ಕೊಡ್ತಿದ್ರು, ಇಂಗ್ಲೀಷಲ್ಲಿ ಬರೆದಿರೋಂಥ ಪುಸ್ತಕಗಳಿಗೆ. ಬಟ್ ಬೇರೆ ಭಾಷೆಯಲ್ಲಿ ಬರೆದಿರ್ತಾರೆ, ಆದರೆ ಅದು ಅದ್ಭುತವಾಗಿರುತ್ತೆ ಪುಸ್ತಕ. ಅಂಥವ್ರನ್ನ ಒಂದು ಪ್ರಶಂಸೆ ಕೊಡೋಕ್ಕೋಸ್ಕರ ಅಂತಲೇ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಅಂತ ಒಂದು ಹೊಸದು ಇನ್ನೊಂದು ಕ್ಯಾಟಗರಿ ಓಪನ್ ಮಾಡ್ತಾರೆ. ಅಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಬರೆದಂಥ ಪುಸ್ತಕಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ, ಅವಾಗ ಆ ಪ್ರಶಸ್ತಿ ಆ ಪುಸ್ತಕನ ಚೆನ್ನಾಗಿತ್ತಂದರೆ ಅವ್ರಿಗೆ ಕೊಡ್ತಾರೆ ಪ್ರಶಸ್ತಿ. ಸರ್, ಹಾಗಾದ್ರೆ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಥರ ಅನುವಾದ ಮಾಡಿ ಯಾರಪ್ಪ ಮೊಟ್ಟ ಮೊದಲ ವ್ಯಕ್ತಿ ತೆಗೆದುಕೊಂಡ್ರು ಅಂತಂದರೆ ಗೀತಾಂಜಲಿ ಶ್ರೀ. ಟಾಂಬ್ ಆಫ್ ಸ್ಯಾಂಡ್ ಅಂತ ಪುಸ್ತಕ, ತಲೆಯಲ್ಲಿ ಹಿಡ್ಕೊಳ್ರಿ, ಇದು ಭಾಳ ಮತ್ತೆ ಬಂದಾಗ ನೀವು ಬರ್ತೀರಿ ಸರ್ ಮಸ್ತ್ ಯೂಸ್ ಆಯ್ತು ರೀ ಅಂತ. ಗೀತಾಂಜಲಿ ಶ್ರೀ ಅಂತ, ಗೀತಾಂಜಲಿ ಶ್ರೀ ಅನ್ನೋರು ಟಾಂಬ್ ಆಫ್ ಸ್ಯಾಂಡ್, ಓಕೆ, TOMB, ಟಾಂಬ್ ಆಫ್ ಸ್ಯಾಂಡ್ ಅಂತ ಪುಸ್ತಕ ಬರ್ತದೆ. ಓಕೆನಾ? ಸೊ ಈ ಪ್ರಶ್ನೆ ಬರ್ತೀನಿ, ಉತ್ತರ ಹೇಳ್ತೀನಿರಪ್ಪ, ತಲೆ ಕೆಡಿಸ್ಕೊಬೇಡ್ರಿ, ಬಟ್ ನಾನು ಹೇಳ್ತೀನಿ ನೋಡ್ರಿ. ಗೀತಾಂಜಲಿ ಶ್ರೀ ಇವರ ಪುಸ್ತಕ ಯಾವುದಪ್ಪ ಅಂತಂದರೆ ಟಾಂಬ್ ಆಫ್ ಸ್ಯಾಂಡ್. ಹೌದಾ? ಟಾಂಬ್ ಆಫ್ ಸ್ಯಾಂಡ್ ಅಂತ ಈ ಪುಸ್ತಕ ಏನಿದೆಯಲ್ಲ, ಇದು ಗೀತಾಂಜಲಿ ಶ್ರೀ ಪಡೆದಂಥ ಮೊಟ್ಟ ಮೊದಲ ಒಂದು, ಅಥವಾ ಇಂಡಿಯಾಗೆ ಬಂದಂಥ ಮೊಟ್ಟ ಮೊದಲ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ, ಅಂದರೆ ಅನುವಾದ ಆಗಿರೋಂಥದ್ದು. ಆ್ಯಂಡ್ ರೀಸೆಂಟಾಗಿ ನ್ಯೂಸಲ್ಲಿದ್ದಂಥ ಬಾನು ಮುಸ್ತಾಕ್ ಅವರು ಬರೆದಂಥ ಪುಸ್ತಕ, ಅದನ್ನು ಇಂಗ್ಲೀಷಿಗೆ ದೀಪಾ ಬಾಸ್ತಿ ಅನ್ನೋರು ಅನುವಾದ ಮಾಡ್ತಾರೆ. ಹಾರ್ಟ್ ಲ್ಯಾಂಪ್ ಅಂತ ಪುಸ್ತಕ, ಅದು ಹಾರ್ಟ್ ಲ್ಯಾಂಪ್. ಓಕೆ, ಇದು ನಮಗೆ 2ನೇದಾಗುತ್ತೆ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಪಡೆದಿರೋದು. ಬಾನು ಮುಸ್ತಾಕ್ ಒರಿಜಿನಲ್ ರೈಟರು, ಅದನ್ನು ದೀಪಾ ಬಾಸರು ಟ್ರಾನ್ಸ್ಲೇಟ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯಲ್ಲಿ ಏನು ಮಾಡ್ತಾರೆ, ಪ್ರೈಸ್ ಮನಿ ಅಂದರೆ 25,000 ಪೌಂಡ್ ಇವರಿಗೆ, 25,000 ಪೌಂಡ್ ಇವರಿಗೆ ಈ ಹಂಚ್ತಾರೆ. ಯಾಕಂದ್ರೆ ಒರಿಜಿನಲ್ ಎಷ್ಟು ಇಂಪಾರ್ಟೆಂಟ್, ಟ್ರಾನ್ಸ್ಲೇಟ್ ಮಾಡಿದ್ರು ಅಷ್ಟೇ ಇಂಪಾರ್ಟೆಂಟ್. ಹಾಗಂದ್ರೆ ಸರ್ ನಮಗೆ ಬೂಕರ್ ಪ್ರಶಸ್ತಿ ಯಾರ್ಯಾರು ಗೆದ್ದಾರೆ ಸರ್, ಪುಸ್ತಕಗಳು ಯಾವ್ಯಾವ ಅಂತ ಕೇಳ್ಬೋದು. ಬೂಕರ್ ಪ್ರಶಸ್ತಿ ಅಂತ ಬಂದಾಗ ನಮಗೆ ಈ ಪ್ರಶ್ನೆಗೆ ಉತ್ತರ ತಿಳ್ಕೊಂಬಿಡೋಣ. ನಾನು ಅದನ್ನು ಹೇಳ್ತೀನಿ ನಿಮಗೆ. ಈ ಪ್ರಶಸ್ತಿಗೆ ಉತ್ತರ ಏನಪ್ಪ ಅಂತಂದರೆ, ಸರಿಯಾದ ಉತ್ತರ ಯಾಂಗ್ ಶುವಾಂಗ್ಝಿ ಅನ್ನೋದು ಈ ಪ್ರಶ್ನೆಗೆ ಉತ್ತರ. 2026ನೇ ಸಾಲಿನ ಯಾಂಗ್ ಶುವಾಂಗ್ಝಿ ತೈವಾನ್ ಟ್ರಾವೆಲಾಗ್ ಎಂಬ ಕಾದಂಬರಿಗೋಸ್ಕರ ಪಡೆದಂಥ ಪುಸ್ತಕಕ್ಕೆ ಬರೆದಂಥ ಪ್ರಶಸ್ತಿ ಇದು. ಓಕೆ, ಇದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ರೆ ಲಿನ್ ಕಿಂಗ್ ಅಂತ, ಬಟ್ ಇದನ್ನು ನಮಗೆ ಯಾಂಗ್ ಶುವಾಂಗ್ಝಿ ಅವರ ಪುಸ್ತಕ ಇದು, ತೈವಾನ್ ಟ್ರಾವೆಲಾಗ್ ಎಂಬ ಪುಸ್ತಕ. ಈ ಪುಸ್ತಕ 2026ರಲ್ಲಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಗೆದ್ದಿದೆ. ಕಳೆದ ವರ್ಷ ಹಾರ್ಟ್ ಲ್ಯಾಂಪ್, ನಾನು ಹೇಳಿದೆ ಕಳೆದ ವರ್ಷ ಬಾನು ಮುಸ್ತಾಕ್ ಅವರ ಹಾರ್ಟ್ ಲ್ಯಾಂಪ್ ಪ್ರಶಸ್ತಿ ಮೊತ್ತ ನೀವು ನೋಡ್ಬೋದು. ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಗೆ 50,000 ಪೌಂಡ್ ಇದೆ, ಬಟ್ ಅದು ನಿಮಗೆ ಹೇಳ್ತೀನಿ, ಅದು ಇನ್ನೊಂದು ಸಲ ಚೆಕ್ ಮಾಡೋಣ. 50,000 ಏನಿತ್ತು,
ನೋಡ್ತೀನಿ ಅದನ್ನು. ಓಕೆ, ಸೊ ನಮಗೆ ಈ ಥರ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಬರ್ತಾರೆ. ಹಾಗಾದರೆ ಅಂದ ಬೂಕರ್ ಪ್ರಶಸ್ತಿ ಪಡೆದಂಥವ್ರು ಸಲ್ಮಾನ್ ರಶೀದ್ ಇದ್ದಾರೆ, ಅವರ ಪುಸ್ತಕ ಮಿಡ್ ನೈಟ್ಸ್ ಚಿಲ್ಡ್ರನ್ ಅಂತ. ಅರುಂಧತಿ ರಾಯ್ ಇದ್ದಾರೆ, ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಎಂಬ ಪುಸ್ತಕ. ಕಿರಣ್ ದೇಸಾಯಿ ಅವರದ್ದು ದ ಇನ್ಹೆರಿಟೆನ್ಸ್ ಆಫ್ ಲಾಸ್, ಮತ್ತು ಅರವಿಂದ್ ಅಡಿಗ ದ ವೈಟ್ ಟೈಗರ್. ಇವರೆಲ್ಲ ಬೂಕರ್ ಪ್ರಶಸ್ತಿ ಪಡೆದಂಥ ವ್ಯಕ್ತಿಗಳಿವರು ನಮ್ಮ ಭಾರತದಿಂದ. ಯಾರು? ಸಲ್ಮಾನ್ ರಶೀದು, ಕಿರಣ್ ದೇಸಾಯಿ, ಅರುಂಧತಿ ರಾಯ್ ಮತ್ತು ಯಾರು ನಮಗೆ ಅರವಿಂದ್ ಅಡಿಗ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಆಗಿದ್ದರೆ ಮುಂದಿನ ಪ್ರಶ್ನೆ, 2026ನೇ ಸಾಲಿನ ವಿಟ್ಲಿ ಪ್ರಶಸ್ತಿಯನ್ನು ಗೆದ್ದ ಇಬ್ಬರು ಭಾರತೀಯರು ಯಾರು? ವಿಚ್ ಟು ಇಂಡಿಯನ್ಸ್ ವಾನ್ ದ 2026 ವೈಟ್ಲಿ ಪ್ರಶಸ್ತಿ ಅಥವಾ ವಿಟ್ಲಿ? ಓಕೆ, ಸೊ ಈ ವಿಟ್ಲಿ ಅವಾರ್ಡ್ ಅಂತೇನಿದೆಯಲ್ಲ, ಸೊ ತಲೆಯಲ್ಲಿ ಹಿಡ್ಕೊಳ್ಳಿ. ವಿಟ್ಲಿ ಅವಾರ್ಡು ಪರಿಸರ ಸಂರಕ್ಷಣೆ ಮಾಡಿದವರಿಗೆ ಕೊಡುವಂಥ ಪ್ರಶಸ್ತಿ ಇದು, ವೈಲ್ಡ್ ಲೈಫ್ ಆ್ಯಂಡ್ ನೇಚರ್ ಕನ್ಸರ್ವೇಷನ್. ಇನ್ನೊಂದು ಸಲ ಕೇಳ್ತಾನೆ ಪ್ರಶ್ನೆ ಏನಂತಂದರೆ, ಯಾವ ಪ್ರಶಸ್ತಿ, ಈ ಕೆಳಗಿನ ಯಾವ ಪ್ರಶಸ್ತಿಯನ್ನು ಹಸಿರಿನ ಆಸ್ಕರ್ ಅಥವಾ ಗ್ರೀನ್ ಆಸ್ಕರ್ಸ್ ಅಂತ ಕರಿತೀವಿ? ಆಸ್ಕರ್ ಪ್ರಶಸ್ತಿ ಕೇಳಿರ್ತೀರಿ ನೀವು, ಆಸ್ಕರ್ ಅವಾರ್ಡ್ ಅಂತ ಸಿನಿಮಾ ರಂಗದಲ್ಲಿ ಕೊಡೋದು. ಹಾಗೆ ಗ್ರೀನ್ ಆಸ್ಕರ್ ಎಂಬ ಪ್ರಶಸ್ತಿ ಯಾವ ಈ ಕೆಳಗಿನ ಪ್ರಶಸ್ತಿಗೆ ಕೊಡಲಾಗುತ್ತದೆ ಅಂತ ಪ್ರಶ್ನೆ ಬಂದರೆ ಅದು ಈ ವಿಟ್ಲಿ ಅವಾರ್ಡ್. ಓಕೆ, ಈ ವಿಟ್ಲಿ ಅವಾರ್ಡನ್ನು ಈಗ ರೀಸೆಂಟಾಗಿ 2026ರಲ್ಲಿ ತೆಗೆದುಕೊಂಡವ್ರು ಯಾರಪ್ಪ ಅಂತಂದರೆ ಎಲ್ಲೋಯ್ತಪ್ಪ ಇದು, ಒಂದು ನಿಮಿಷ, ಪ್ರವೀಣ್ ಶೇಖ್ ಮತ್ತು ಬರ್ಕಾ ಸುಬ್ಬಾ. ಓಕೆ, ಬರ್ಕಾ ಸುಬ್ಬಾ, ಪ್ರವೀಣ್ ಶೇಖ್. ಸೊ ಗ್ರೀನ್ ಆಸ್ಕರ್ಸ್ ಆಫ್ ವೈಲ್ಡ್ ಕನ್ಸರ್ವೇಷನ್ ಅಥವಾ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂತ ಕರಿತೀವಿ. ವನ್ಯಜೀವಿ ಸಂರಕ್ಷಣೆ ಮಾಡುವಂಥವ್ರಿಗೆ ಕೊಡ್ತಾರೆ. ಯಾಕಂದ್ರೆ ವನ್ಯಜೀವಿ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಹೌದಾ? ಸೊ ಇದರ ಒಂದು ಕೆಲಸ ಮಾಡುವ ಒಂದು ಕನ್ಸರ್ವೇಷನ್ ಲೀಡರ್ಸನ್ನು ಗುರುತಿಸಿ ಕೊಡುವಂಥ ಪ್ರತಿಷ್ಠಿತ ಪ್ರಶಸ್ತಿನೇ ವಿಟ್ಲಿ ಅವಾರ್ಡ್. ಓಕೆ, ಇದನ್ನು ಯಾರು ಕೊಡ್ತಾರೆ ಅಂತಂದರೆ ಯುನೈಟೆಡ್ ಕಿಂಗ್ಡಮಲ್ಲಿ ಕೊಡ್ತಾರೆ. ಇದನ್ನು ಯುನೈಟೆಡ್ ಕಿಂಗ್ಡಮಲ್ಲಿ ಕೊಡ್ತಾರೆ. 50,000 ಪೌಂಡ್, 50,000 ಪೌಂಡನ್ನು ಕೊಡುವಂಥದ್ದು ಇದಕ್ಕೂ ದುಡ್ಡು. ಸೊ ಇದು ಲಂಡನ್ನ ಯುನೈಟೆಡ್ ಕಿಂಗ್ಡಮಲ್ಲಿ ಕೊಡುವಂಥ ಪ್ರಶಸ್ತಿ ವಿಟ್ಲಿ ಅವಾರ್ಡ್ ಅಂತ. ಓಕೆ, ಸೊ ಹಾಗಾದರೆ ನಮ್ಮ ಭಾರತದವರು ಯಾರಪ್ಪ ಇದನ್ನು ವಿಟ್ಲಿ ಅವಾರ್ಡ್ ಪಡ್ಕೊಂಡಿದ್ದಾರೆ ಫಸ್ಟ್ ಪರ್ಸನ್ ಅಂತಂದರೆ ಸಿ ಮಿಶ್ರಾ ಅಂತ ಬರ್ತಾರೆ. ಯಾರು? ಸಿ ಮಿಶ್ರಾ. ಸಿ ಮಿಶ್ರಾ ವಾಸ್ ದ ಫಸ್ಟ್ ಪರ್ಸನ್ನು ವಿಟ್ಲಿ ಅವಾರ್ಡನ್ನು ಪ್ರಶಸ್ತಿ ತೆಗೆದುಕೊಂಡವರು. ಸ್ನೋ ಲೆಪಾರ್ಡ್ನ ಒಂದು ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ, ಹಿಮ ಚಿರತೆಗಳನ್ನು ಕಾಪಾಡಿದಕ್ಕೋಸ್ಕರ, ಅಂದರೆ ಅದರ ಬಗ್ಗೆ ಅಧ್ಯಯನ ಮಾಡೋಕ್ಕೋಸ್ಕರನೇ ಸಿ ಮಿಶ್ರಾ ಅನ್ನೋರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ, ವಿಟ್ಲಿ ಅವಾರ್ಡ್. ಫಸ್ಟ್ ಪರ್ಸನ್ ಅವರು ಇಂಡಿಯಾದಿಂದ. ಸ್ನೋ ಲೆಪಾರ್ಡ್ ಅಂದಾಗ ನಮಗೆ ಅತಿ ಹೆಚ್ಚು ಸ್ನೋ ಲೆಪಾರ್ಡ್ ಇರುವಂಥ ರಾಜ್ಯ ಯಾವುದಪ್ಪ, ಯೂನಿಯನ್ ಟೆರಿಟರಿ ಯಾವುದಂದ್ರೆ ಅದು ಲಡಾಖ್. ಸ್ನೋ ಲೆಪಾರ್ಡ್ ಪ್ರಾಜೆಕ್ಟ್, ಸ್ನೋ ಲೆಪಾರ್ಡ್ ಸ್ಟಾರ್ಟ್ ಆಗಿದ್ದು 2009. 2009ರಲ್ಲಿ ಪ್ರಾಜೆಕ್ಟ್ ಸ್ನೋ ಲೆಪಾರ್ಡ್. ಓಕೆ, ಆ್ಯಂಡ್ ಈ ಒಂದು ಸ್ನೋ ಲೆಪಾರ್ಡ್ ಅಂತ ಏನಿದೆಯಲ್ಲ, ಈ ಸ್ನೋ ಲೆಪಾರ್ಡ್ ಈ ಒಂದು ಜಾಸ್ತಿ ಹೇಮಿಸ್ ನ್ಯಾಷನಲ್ ಪಾರ್ಕಲ್ಲಿದೆ. ಹೇಮಿಸ್ ಬಂದ್ಬಿಟ್ಟು ಲಡಾಖಲ್ಲಿರುವಂಥ ಏಕೈಕ ರಾಷ್ಟ್ರೀಯ ಉದ್ಯಾನವನ. ನೋಡಿ, ನಾವು ಒಂದಕ್ಕೊಂದು ಲಿಂಕ್ ಇಟ್ಕೊಂಡು ಹೆಂಗೆ ಕಲಿತಿದ್ವಿ. ನಿಮ್ಗೆ ಹೊಸಬ್ರು ಕೇಳೋರಿಗೆ ಕಷ್ಟ ಇದು. ಬಟ್ ನಾನು ಏನು ಹೇಳ್ತೀನಿ ಅಂತಂದರೆ, ಈ ಥರ ಎಲ್ಲೋ ಒಂದು ವರ್ಡ್ ನೋಡಿರ್ತೀವಿ, ಒಂದು ಸಲ ಹೋಗಿ ಬರಬೇಕು, ಎಷ್ಟು 5-6 ಸೆಕೆಂಡ್ ಆಗ್ತದೆ ನಾ ರೀಕಾಲ್ ಮಾಡ್ಕೊಳಕ್ಕೆ, ಹೌದಾ? 5-6 ಸೆಕೆಂಡ್, ಹಬ್ಬಬ್ಬರ 10 ಸೆಕೆಂಡ್ ಆಯಿತು. ಸೊ ಈ ಥರ ರೀಕಾಲ್ ಮಾಡ್ಕೊಂಡಾಗ ಸ್ನೋ ಲೆಪಾರ್ಡ್ ಇವೆಲ್ಲ ತಲೆ ಬರ್ತಾವೆ. ಓಕೆನಾ? ಸೊ ನಮಗೀಗ ಪ್ರವೀಣ್ ಶೇಖ್ ಮತ್ತು ಬರಾಕ್ ಸುಬ್ಬಾ ಇವರಿಬ್ಬರು ಪ್ರಶಸ್ತಿಯನ್ನು ಪಡೆದುಕೊಂಡಾರ. ವಿಶೇಷವಾಗಿ ನಮ್ಮ ಭಾರತೀಯರು ಹೆಮ್ಮೆಯ ವಿಷಯ ಇದೆ. ಸೊ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಸರಿನಾ? ಪ್ರವೀಣ್ ಶೇಖ್ ಆಗಿರ್ಬೋದು ಆ್ಯಂಡ್ ಬರಾಕ್ ಸುಬ್ಬಾ ಇವರು ಹಿಮಾಲಯನ್ ಸಲಮಂಡರ್ ಬಗ್ಗೆ, ಇವರು ಇಂಡಿಯನ್ ಸ್ಕಿಮ್ಮರ್ ಪಕ್ಷಿ ಬಗ್ಗೆ, ಇಂಡಿಯನ್ ಸ್ಕಿಮ್ಮರ್ ಪ್ರಶಸ್ತಿ ಬಗ್ಗೆ ಅಧ್ಯಯನ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ಹದಿಹರೆಯದವರು 2026ನೇ ಸಾಲಿನ ಅರ್ಥ ಪ್ರಶಸ್ತಿಯನ್ನು ಯಾವ ನವೀನ ಆವಿಷ್ಕಾರವನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಗೆದ್ದಿದ್ದಾರೆ? ಇಂಡಿಯನ್ ಟೀನೇಜರ್ಸ್ ವಾನ್ ದ ಅರ್ತ್ ಪ್ರೈಸ್ 2026 ಫಾರ್ ಡೆವಲಪಿಂಗ್ ವಿಚ್ ಇನ್ನೋವೇಷನ್ ಅಂತ ಪ್ರಶ್ನೆ ಇದೆ. ಓಕೆ, ಅಂದರೆ ಟೀನೇಜರ್ಸ್ ಅಂದರೆ ಗೊತ್ತು ನಿಮಗೆ, ಚಿಕ್ಕ ವಯಸ್ಸಿನವರು. ಅರ್ತ್ ಪ್ರೈಸ್ ಅಂತ ಕೊಡ್ತಾರೆ, ಅರ್ತ್ ಪ್ರೈಸ್ ಪ್ರಶಸ್ತಿ. ಸೊ ಹಾಗಾದರೆ ಇದು ಎದಕ್ಕೆ ಸಂಬಂಧಪಟ್ಟಿದೆ? ಆನ್ಸರ್ ಟ್ರೈ ಮಾಡ್ಬೋದಾ? ಅರ್ತ್ ಪ್ರೈಸ್ ಆನ್ಲೈನಲ್ಲಿರೋರು ಏನಾದರೂ ಪ್ರಯತ್ನ ನೋಡಿರಿ. ಯಾಕಂದರೆ ನಿಮಗೆ ಏನಂತಂದರೆ ರೆಕಾರ್ಡೆಡ್ ಕ್ಲಾಸ್ ಕೇಳಿದ್ರೆ ನಿಮಗೆ ಟೈಮ್ ಕೊಟ್ಟಿರ್ತೀನಿ, ಒಂದು 5-6 ಸೆಕೆಂಡ್. ನೀವು ಥಿಂಕ್ ಮಾಡ್ಕೊಂಡು 4 ಆಪ್ಷನಲ್ಲಿ ಯಾವುದು ಅಂತ ಚೂಸ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಮೈಂಡಲ್ಲೇ ಸೆಲ್ಫ್ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ ಅಂತ. ಓಕೆ, ಈ ಅರ್ತ್ ಪ್ರೈಸ್ ಅನ್ನೋದು ಎನ್ವೈರ್ಮೆಂಟಲ್ ಸಸ್ಟೈನಬಿಲಿಟಿ ಕೊಡುವಂಥದ್ದು. ಅದರಲ್ಲೂ ಎಷ್ಟು ವರ್ಷದ ವಿಭಾಗ ಅಂತಂದರೆ 13ರಿಂದ 19 ವಯೋಮಿತಿ ಒಳಗಡೆ ಇರುವಂಥವರಿಗೆ ಕೊಡುವಂಥ ಪ್ರಶಸ್ತಿ. ಎಷ್ಟು? 13ನೇ ವಯಸ್ಸಿನಿಂದ 19ನೇ ವಯಸ್ಸು, ಯೂತ್, ಯಂಗ್ ಪೀಪಲ್. 13 to 19 ಏಜ್ ಇರೋ ಒಳಗಡೆ ಇರೋಂಥವ್ರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಓಕೆನಾ? ಅರ್ಥ ಆಯ್ತಲ್ಲ ಫಸ್ಟು ಯಾರಿಗೆ ಕೊಡ್ತಾರೆ, ಹೆಂಗೆ ಕೊಡ್ತಾರೆ ಅಂತ. ಸೊ ನಮಗೆ ಈ ಒಂದು ಪ್ರಶಸ್ತಿಯನ್ನು, ಈ ಒಂದು ಪ್ರಶಸ್ತಿ ಬಗ್ಗೆ ಮಾಹಿತಿ ಬಂದಾಗ ಇದಕ್ಕೆ ಪ್ಲಾಸ್ ಸ್ಟಿಕ್, ನೋಡ್ರಿ ಎಂಥ ಅದ್ಭುತವಾಗಿದೆ, ಪ್ಲಾಸ್ ಸ್ಟಿಕ್
ಪ್ಲಾಸ್ಟಿಕ್ ಬರ್ದಿಲ್ಲ ಅವರು, ಪ್ಲಾಸ್ಟಿಕ್ ಅಂತ. ಓಕೆ, ಎಷ್ಟು ಅದ್ಭುತವಾಗಿದೆಯಲ್ಲ. ಸೊ ಈ ಒಂದು ಪ್ಲಾಸ್ಟಿಕ್ 3 ನಮ್ಮ ಇಂಡಿಯನ್ಸ್, ವಿವಾನ್ ಆಗಿರ್ಬೋದು, ಆರ್ಯನ್ ಆಗಿರ್ಬೋದು, ಅಥವಾ ಇನ್ನೊಬ್ಬರು ಅಯ್ಯನ್ ಮೆಹ್ತಾ ಆಗಿರ್ಬೋದು. ಅಯ್ಯನ್ ಮೆಹ್ತಾ 3 ಪರ್ಸನ್ ಈ ಬಯೋಡಿಗ್ರೇಡೇಬಲ್ ಆಗಿರುವಂಥ ಸೊಲ್ಯೂಷನ್. ಬಯೋಡಿಗ್ರೇಡೇಬಲ್ ಅಂದರೆ ಗೊತ್ತು ನಿಮಗೆ, ಕರಗುವಂಥದ್ದು. ಓಕೆ, ಸೊ ಇದು ಏನು ಮಾಡುತ್ತೆ ಅಂತಂದರೆ ನೀರಿನಲ್ಲಿರುವಂಥ ಚಿಕ್ಕ ಚಿಕ್ಕ ಮೈಕ್ರೋ ಪ್ಲಾಸ್ಟಿಕ್ಕನ್ನು ರಿಮೂವ್ ಮಾಡುತ್ತೆ. ಓಕೆ, ರಿಮೂವ್ ಮಾಡುತ್ತೆ. ಸರ್ ಹಾಗಾದರೆ ಇದಕ್ಕೆ ನಮಗೆ ಏನೇನು ಬೇಕು ಮಾಹಿತಿ ಅಂತಂದರೆ, ವಿವಾನ್ ಆಗಿರ್ಬೋದು, ಅರಿಯಾನ ಆಗಿರ್ಬೋದು, ಆವ್ಯಾನ ಆಗಿರ್ಬೋದು, ಈ ಒಂದು ಪ್ಲಾಸ್ಟಿಕ್ ಎಂಬ ಆವಿಷ್ಕಾರಕ್ಕೆ ಈ ಪ್ರಶಸ್ತಿ ಸಿಕ್ಕಿದೆ ಅರ್ತ್ ಪ್ರೈಸ್. ನೀರಿನಿಂದ ಸೂಕ್ಷ್ಮ ಪ್ಲಾಸ್ಟಿಕ್ ಕಣಗಳನ್ನು ತೆಗೆದುಹಾಕುವ ಜೈವಿಕವಾಗಿ ವಿಘಟಿಸಬಹುದಾದಂಥ ಪರಿಹಾರ ಇದು. ಮೈಕ್ರೋ ಪ್ಲಾಸ್ಟಿಕ್ ಅಂತ ಕರಿತೀವಿ. ಇದಕ್ಕೆ ಬಳಸಿದ ವಸ್ತು ಏನಪ್ಪ ಅಂದರೆ ಹುಣಸೆ ಹಣ್ಣಿನ ಪುಡಿ. ನೋಡಿರಿ, ತಲೆಯಲ್ಲಿ ಹಿಡ್ಕೊಳ್ರಿ, ಇದು ಮತ್ತೆ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಒಂದು ವಸ್ತುವನ್ನು ಬಳಸಿ ಇವರು ಇದನ್ನು ಮಾಡಿದ್ರು ಅಂತ ಕೇಳ್ತಾರೆ ನಾಳೆ. ಹುಣಸೆ ಹಣ್ಣಿನ ಪುಡಿ, ಇದನ್ನು ನಾವು ಟ್ಯಾಮ್ರಿಂಡ್ ಪೌಡರ್ ಅಂತ ಕರಿತೀವಿ. ಟ್ಯಾಮ್ರಿಂಡ್ ಅಂದರೆ ಹುಣಸೆ ಹಣ್ಣು. ಈ ಅರ್ತ್ ಪ್ರೈಸ್ ಏನಿದೆಯಲ್ಲ 2010ರಿಂದ ಸ್ಟಾರ್ಟ್ ಆಗಿರುವಂಥ ಪ್ರಶಸ್ತಿ ಇದು. 2010 ಕೊಡಕತ್ತಾರೆ ಇದು. ಅರ್ಥ ಆಯ್ತಾ? 2010 ಕೊಡಕತ್ತಿರೋಂಥ ಪ್ರಶಸ್ತಿ. ಈಗ ಭಾರತೀಯರು 3 ಜನ ಇದನ್ನು ತೆಗೆದುಕೊಂಡಿದ್ದಾರೆ. ಇಂಗ್ಲೀಷಲ್ಲೂ ಕೂಡ ಇದೆ, ಕನ್ನಡದ. ನೆಕ್ಸ್ಟ್ ಹೋಗೋಣ. 2025ನೇ ಸಾಲಿನ ಭಾರತೀಯ ಅಥ್ಲೆಟಿಕ್ಸ್ ಪ್ರಶಸ್ತಿಗಳಲ್ಲಿ ವರ್ಷದ ಅತ್ಯುತ್ತಮ ಪುರುಷ ಕ್ರೀಡಾಪಟು ಪ್ರಶಸ್ತಿಯನ್ನು ಯಾರು ಗೆದ್ದರು? ಹೂ ಆನ್ ದ ಬೆಸ್ಟ್ ಮೇಲ್ ಅಥ್ಲೀಟ್ ಆಫ್ ದ ಇಯರ್ ಆಟ್ ದಿ ಇಂಡಿಯನ್ ಅಥ್ಲೆಟಿಕ್ಸ್ ಅವಾರ್ಡ್ 2025? ಯಾರು ಗೆದ್ದಿರ್ಬೋದು? ಟೈಮ್ ತೊಗೊಳ್ಳಿ, ಆನ್ಸರ್ ಮಾಡಿರಿ ಬೇಗ ಬೇಗ. ಯಾರು ಗೆದ್ದಿರ್ಬೋದು ಬೆಸ್ಟ್ ಮೇಲ್ ಅಥ್ಲೀಟ್ ಆಫ್ ದ ಇಯರ್ ಅವಾರ್ಡ್? ಯಾರಪ್ಪ ಅಂದರೆ ನಮ್ಮ ಗೋಲ್ಡನ್ ಬಾಯ್ ಆಗಿರುವಂಥ ನೀರಜ್ ಚೋಪ್ರಾ. ಗೋಲ್ಡನ್ ಬಾಯ್ ಆಗಿರುವಂಥ ನೀರಜ್ ಚೋಪ್ರಾ. ಯಾಕಂದರೆ ಚಿನ್ನದ ಎಸೆತವನ್ನು ಎಸೆದು ನಮ್ಮ ಒಂದು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇವೆಂಟಲ್ಲಿ ಟೋಕಿಯೋ ಒಲಿಂಪಿಕ್ಸ್ 2020ರ ಟೋಕಿಯೋ ಒಲಿಂಪಿಕ್ಸಲ್ಲಿ ಮೊದಲ ಚಿನ್ನದ ಪದಕ ಗೆದ್ದುಕೊಟ್ಟಂಥವ್ರು. ಅದರಲ್ಲಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇವೆಂಟ್ ಮೆನ್ಷನ್ ಮಾಡಿರಿ. ಇಂಡಿವಿಜುವಲ್ ಆಗಿ ಯಾರು ಸರ್ ಮೊದಲ ಗೋಲ್ಡ್ ಮೆಡಲ್ ತಂದು ಕೊಟ್ಟರು ಅಂದರೆ ಅಭಿನವ್ ಬಿಂದ್ರಾ 2008 10 ಮೀಟರ್ ಏರ್ ರೈಫಲ್ ಪಿಸ್ತೂಲಲ್ಲಿ. ಇವರು ನಮಗೆ 2020ರ ಟೋಕಿಯೋ ಒಲಿಂಪಿಕ್ಸಲ್ಲಿ ಗೆಲ್ಸ್ಕೊಡ್ತಾರೆ ಗೋಲ್ಡ್ ಮೆಡಲ್. ಯಾವುದರಲ್ಲಿ? ಜಾವ್ಲಿನ್ ಥ್ರೋ. ಸೊ ಹಾಗಾದರೆ ಕಮೆಂಟ್ ಹಾಕ್ರಿ. ನಿಮಗೊಂದು ತಲೆಯಲ್ಲಿ ಕ್ವಶನ್ ಕೊಡ್ತೀನಿ ನಾನು. ಕೆಲವೊಂದು ಸುಮ್ಮನೆ ನಾನಷ್ಟೇ ಮಾಡಲ್ಲ, ನೀವು ಕೂಡ ಇಂಟ್ರ್ಯಾಕ್ಟ್ ಮಾಡಲಿ ಅಂತಲೇ, ನಿಮಗೆ ಗೊತ್ತಾಗಲಿ. ಅದು ಗೊತ್ತಿಲ್ಲದೆ ನೀವು ಎಷ್ಟೋ ಕಲಿತೀರಾ. ಕಲ್ತಿರೋದನ್ನು ನೀವು ಇಲ್ಲಿ ಪರೀಕ್ಷೆ ಮಾಡ್ಕೋತೀರಾ. ನ್ಯಾಷನಲ್ ಜಾವ್ಲಿನ್ ಡೇ ಯಾವ ದಿನದಂದು ಆಚರಿಸ್ತೀವಿ? ಯಾಕಂದ್ರೆ ಅದು ಆಗಸ್ಟ್ ತಿಂಗಳಲ್ಲೇ ಆಚರಿಸ್ತೀವಿ. ಯಾವ ದಿನ ಅಂತ ನೋಡೋಣ. ಅವರು ಎಸೆದಂಥ ಚಿನ್ನದ ಎಸೆತ ಯಾವ ದಿನ ಆಗಿತ್ತೋ ಆ ದಿನವನ್ನು ನಾವು ಜಾವ್ಲಿನ್ ಡೇ ಅಂತ ಆಚರಿಸ್ತೀವಿ. ಹಾಗಾದರೆ ಯಾವ ದಿನ ಅಂತ ಕಮೆಂಟಲ್ಲಿ ಆನ್ಸರ್ ಮಾಡಿರಿ. ನೀರಜ್ ಚೋಪ್ರಾ ಅವರಿಗೆ ಸಿಕ್ಕಿರುವಂಥ ಈ ಒಂದು ಇಂಡಿಯನ್ ಅಥ್ಲೆಟಿಕ್ಸ್ ಅವಾರ್ಡ್, ಅತ್ಯುತ್ತಮ ಮಹಿಳಾ ಅಥ್ಲೆಟಿಕ್ ಪಾರುಲ್ ಚೌಧರಿ ಅವರಿಗೆ ಒಂದು ಏನಪ್ಪ ಅಂತಂದರೆ ಬೆಸ್ಟ್ ಫೀಮೇಲ್ ಅಥ್ಲೀಟ್ ಆಫ್ ದ ಇಯರ್. ಓಕೆ, ಜಾವ್ಲಿನ್. ಇವರು ರನ್ನರ್. ಇವರು ಪಾರುಲ್ ಚೌಧರಿ ಏನಪ್ಪ ಅಂದರೆ ಅಥ್ಲೀಟ್. ಇವರಿಬ್ಬರು ಏನಪ್ಪ ಅಂದರೆ ಸಿಕ್ಕಿದೆ ಇಂಡಿಯನ್ ಅಥ್ಲೀಟ್ ಅವಾರ್ಡ್ ಅಂತ. ಬೆಸ್ಟಲ್ಲಿ ನಮಗೇನಪ್ಪ ಅಂದರೆ ಮೇಲ್ ಅಥ್ಲೀಟ್ ಯಾರಪ್ಪ ಅಂದರೆ ಉದಯೋನ್ಮುಖ, ಅಂದರೆ ನಾವು ಎಮರ್ಜಿಂಗ್ ಅಂತ ಕರಿತೀವಿ, ಶಹನಾಜ್ ಖಾನ್ ಇವರಿಗೆ ಬೆಸ್ಟ್ ಏನಪ್ಪ ಅಂತಂದರೆ ಎಮರ್ಜಿಂಗ್ ಅಥ್ಲೀಟ್. ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಪಿ ಟಿ ಉಷಾ ಆಗಿರ್ಬೋದು, ಗುರ್ಬಚನ್ ಸಿಂಗ್ ರಾಂಧವ್ ಆಗಿರ್ಬೋದು, ಬಹದ್ದೂರ್ ಸಿಂಗ್ ಚೌಹಾಣ್ ಮತ್ತು ಅಂಜು ಬಾಬಿ ಜಾರ್ಜ್, ಇವರೆಲ್ಲರಿಗೂ ಸಿಕ್ಕಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ 2026ನೇ ಸಾಲಿನ ಲಾರೆಸ್ ವರ್ಷದ ಶ್ರೇಷ್ಠ ಪುರುಷ ಕ್ರೀಡಾಪಟು ಪ್ರಶಸ್ತಿಯನ್ನು ಯಾರು ಗೆದ್ದರು? ಹೂ ಆನ್ ದ ಲಾರೆಸ್ ಸ್ಪೋರ್ಟ್ಸ್ಮನ್ ಆಫ್ ದ ಇಯರ್ ಅವಾರ್ಡ್. ನೋಡಿರಿ, ಲಾರೆಸ್ ಸ್ಪೋರ್ಟ್ಸ್ಮನ್ ಇದೆಯಲ್ಲ, ಇದು ಕ್ರೀಡೆಯಲ್ಲಿ ಕೊಡುವಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಏನಪ್ಪ ಅಂದರೆ ದ ಬೆಸ್ಟ್ ಅವಾರ್ಡ್. ಈ ಕೆಳಗಿನ ಯಾವ ಪ್ರಶಸ್ತಿಯನ್ನು ಆಸ್ಕರ್ ಆಫ್ ದಿ ಸ್ಪೋರ್ಟ್ಸ್, ಕ್ರೀಡೆಯ ಆಸ್ಕರ್ ಅಂದು ಯಾವ ಪ್ರಶಸ್ತಿಯನ್ನು ಕರಿತೀವಿ ಅಂದರೆ ಅದಿದೆ, ಲಾರೆಸ್ ಸ್ಪೋರ್ಟ್ಸ್ಮನ್ ಆಫ್ ದಿ ಇಯರ್ ಅವಾರ್ಡ್. ವಿಟ್ಲಿ ಪ್ರಶಸ್ತಿಯನ್ನು ಗ್ರೀನ್ ಆಸ್ಕರ್ ಅಂತ ಕರೆದ್ರೆ, ಆಸ್ಕರ್ ಆಫ್ ದಿ ಸ್ಪೋರ್ಟ್ಸ್ ಅಂತ ಕರೆದು ಲಾರೆಸ್ ಸ್ಪೋರ್ಟ್ಸ್ಮನ್. ನೋಡಿರಿ, ಬರೆದು ಹಿಡ್ಕೊಳ್ರಿ, ಅದನ್ನು ಹೈಲೈಟ್ ಮಾಡಿರಿ. ಸೊ ಗೆದ್ದವ್ರು ಯಾರಪ್ಪ ಅಂತಂದರೆ ಈ ಒಂದು ಸ್ಪೇನ್ ತಂಡದ ಟೆನ್ನಿಸ್ ಪ್ಲೇಯರ್ ಆಗಿರುವಂಥ ಕಾರ್ಲೋಸ್ ಅಲ್ಕರಾಸ್. ಓಕೆ, ಕಾರ್ಲೋಸ್ ಅಲ್ಕರಾಸ್ ಈತ ಯಾವ ದೇಶದ ಆಟಗಾರ ಅಂತಂದರೆ ಸ್ಪೇನ್ ದೇಶದ ಆಟಗಾರ. ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತಂದರೆ ಟೆನ್ನಿಸ್ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ. ನೋವಾಕ್ ಡಿ ಜೋಕೋವಿಕ್ ಟೆನ್ನಿಸ್ ಆಟಗಾರ, ಲಿಯೋನಾಲ್ ಮೆಸ್ಸಿ ಫುಟ್ಬಾಲ್ ಆಟಗಾರ, ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಟಗಾರ. ಇವೆಲ್ಲ ತಮಗೆ ಗೊತ್ತಿರಬೇಕು ಯಾವ ವಿಭಾಗ ಅಂದರೆ ಯಾವ ಕ್ರೀಡೆಯನ್ನು ಆಡ್ತಾರೆ ಅಂತ. ಕ್ರೀಡೆಯ ಆಸ್ಕರ್ ಅಂತ ಕರೆಯುವಂಥ ಈ ಒಂದು ಲಾರೆಸ್ ವರ್ಲ್ಡ್ ಸ್ಪೋರ್ಟ್ಸ್ ಅವಾರ್ಡ್ ಮ್ಯಾಡ್ರಿಡ್ ಸ್ಪೇನಲ್ಲಿ ನಡೆಯುತ್ತೆ.
ಇವೆಂಟು. ಸೊ ಈವೆಂಟಲ್ಲಿ ಏನಪ್ಪ ಅಂತಂದರೆ ಕ್ಯಾರ್ಲೋಸ್ ಅಲ್ಕರಾಜ್ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ ಸ್ಪೋರ್ಟ್ಸ್ ಮ್ಯಾನ್ ಅಂತ. ಸ್ಪೋರ್ಟ್ಸ್ ವುಮೆನ್ ಅಂತ ಸಿಕ್ಕಿರೋದು ಆರ್ಯನಾ ಸಬಲೆಂಕಾ. ಆರ್ಯನಾ ಸಬಲೆಂಕಾ ಇವರು ಬೆಲಾರಸ್ ದೇಶದವರು. ಓಕೆ, ಇವರು ಯಾವ ದೇಶದವರು ಅಂತ ಕೇಳಿದರೆ ಆರ್ಯನಾ ಸಬಲೆಂಕಾ ಇಲ್ಲಿದೆ ಅಲ್ಲ, ಇವರು ಬೆಲಾರಸ್, ಇವರು ಸ್ಪೇನ್. ನೋಟ್ ಮಾಡ್ಕೊಳ್ಳಿ, ಇವರು ಬೆಲಾರಸ್ ದೇಶ. ಹಾಗೆ ಎಮರ್ಜಿಂಗ್ ಯಾರಪ್ಪ ಅಂತ ಕೇಳಿದರೆ ನಮಗೆ ಕೊಟ್ಟಿದ್ದಾನೆ ಇಲ್ಲಿ ಬ್ರೇಕ್ ಥ್ರೂ ಆಫ್ ದ ಇಯರ್ ಅವಾರ್ಡ್ ಅಂತ ಕೊಟ್ಟಿರೋಂಥದ್ದು ನಮಗೆ ಇಲ್ಲಿ ವರ್ಷದ ಉದಯೋನ್ಮುಖ ಕ್ರೀಡಾಪಟು ಲ್ಯಾಂಡೋ ನಾರಿಸ್ ರೇಸಿಂಗ್ ವಿಭಾಗ. ಜೀವಮಾನ ಸಾಧನೆ ಪ್ರಶಸ್ತಿ ನಾಡಿಯಾ ಕೊಮನೇಚಿ ಜಿಮ್ನಾಸ್ಟಿಕ್. ಹೌದಾ? ಸೊ ಇವೆಲ್ಲ ಪ್ರಶ್ನೆಗಳು ನಮಗೆ ಆಸ್ಕರ್ ಪ್ರಶಸ್ತಿ ಅಂತ ಕರೆಯುವಂಥದ್ದು ಕ್ರೀಡೆಗೆ, ಅದು ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣವಾ? ಇದರ PDF ಸಿಗುತ್ತೆ, ತಲೆ ಕೆಡಿಸ್ಕೊಬೇಡಿ. ನೀವು ಕಮೆಂಟಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಅಂತ ಹಾಕಿದರೆ ನಿಮ್ಗೆ ವಾಟ್ಸಪ್ಪಲ್ಲಿ ಆ್ಯಡ್ ಮಾಡ್ತಾರೆ, ಅಂದರೆ ನಿಮಗೆ ಆ್ಯಡ್ ಮಾಡಿಸ್ತಾರೆ. ಆವಾಗ ನೀವು PDF ನೋಡ್ತಾ ಅದನ್ನು ನೋಟ್ಸ್ ಇನ್ನೂ ಮಾಡ್ಕೋಬೋದು ನೀಟಾಗಿ. ಓಕೆ, ನೆಕ್ಸ್ಟ್ 2026ನೇ ಸಾಲಿನ ಸಂಸದ್ ರತ್ನ ಪ್ರಶಸ್ತಿಗಾಗಿ ಎಷ್ಟು ಸಂಸದರನ್ನು ಆಯ್ಕೆ ಮಾಡಲಾಗಿದೆ? ಹೌ ಮೆನಿ MPs ವರ್ ಸೆಲೆಕ್ಟೆಡ್ ಫಾರ್ ದ ಸಂಸದ್ ರತ್ನ ಅವಾರ್ಡ್ 2026? ಸೊ ಸಂಸಡ್ ಅನ್ನೋ ಪ್ರಶಸ್ತಿ ಏನಿದೆಯಲ್ಲ, ಈಗ ನಮಗೆ ಯಾವುದೇ ವಿಭಾಗ ಆಗಿರಲಿ ನಾವೊಂದು ರೆಕಗ್ನೈಸ್ ಮಾಡಿಲ್ಲ ಅಂತಂತಂದರೆ ಏನಾಗುತ್ತೆ, ಅವರಿಗೆ ಆ ಒಂದು ಮೋಟಿವೇ ಸಿಗಲ್ಲ ಕೆಲಸ ಮಾಡೋದಕ್ಕೆ. ಅದಕ್ಕೋಸ್ಕರ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಏನು ಮಾಡಿದ್ದಾರೆ, ಯಾರು ಅದ್ಭುತವಾಗಿ ಒಂದು ಮಾತಾಡ್ತಾರೆ, ಅವರ ಒಂದು ಕಾನ್ಸ್ಟಿಟ್ಯೂನ್ಸಿ ಅಥವಾ ಒಂದು ಏನಾದ್ರು ಪ್ರಾಬ್ಲಮ್ ಬಗ್ಗೆ ರೈಸ್ ಮಾಡ್ತಾರೆ, ಸೊಲ್ಯೂಷನ್ ತರ್ತಾರೆ, ಅವರಿಗೆ ಕೊಡುವಂಥ ಪ್ರಶಸ್ತಿ ಇದು ಸಂಸಡ್ ರತ್ನ ಅವಾರ್ಡ್. ಓಕೆ, ನಮ್ಗೆ ಇನ್ನೊಂದು ವಿಶೇಷವಾದ ಸಂಸಡ್ ಎಂಬ ವಿಷಯ ನೋಡಿದಾಗ ಏನು ನೆನಪು ಬರಬೇಕಂತಂದರೆ 2021, 22ರ ಸಮಯದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಅನ್ನೋದಕ್ಕೋಸ್ಕರ ಅಂತಲೇ ಸಂಸಡ್ ಆ್ಯಪ್ ಅಂತ ರಿಲೀಸ್ ಮಾಡ್ತಾರೆ. ಯಾಕಂದರೆ ಮುಂಚೆ ಏನಾಗ್ತಾ ಇತ್ತು, ನಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿಲಿರುವಂಥ MLA MPಗಳು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಹಿಂಗೆ ಮಾತಾಡಿದೆ ನಾವು ನಂಬಬೇಕಾಗಿತ್ತು, ಯಾಕಂದ್ರೆ ಗೊತ್ತಿರಲಿಲ್ಲ ಅಲ್ಲಿ ಏನು ಮಾತಾಡಿದ್ದಾರೆ ಅಂತ. ಇವಾಗ ಹಂಗಲ್ಲ, ನಿಮ್ಮ ಫೋನಲ್ಲೇ ಗೊತ್ತಾಗುತ್ತೆ ಏನು ನಡೆಸ್ತಿದೆ, ಯಾರು ನಮ್ಮ ಒಂದು MLA MP ಏನು ಮಾಡ್ತಾ ಇದ್ದಾರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಇದು ಪಾರ್ಲಿಮೆಂಟಲ್ಲಿ. ಸೊ ಅದೆಲ್ಲ ಕೂಡ ಆಗಿರೋದು ಅದಕ್ಕಂದರೆ ಸಂಸಡ್ ಆ್ಯಪ್. ಸೊ ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ 12. ಈ ಪ್ರಶ್ನೆಗೆ ಉತ್ತರ 12 MPಗಳು ಸೆಲೆಕ್ಟ್ ಆಗಿದ್ದಾರೆ. 12 ಸಂಸದರು, 10 ಲೋಕಸಭೆಯಿಂದ ಮತ್ತು 2 ರಾಜ್ಯಸಭೆಯಿಂದ ಈ ಸಂಸಡ್ ಪ್ರಶಸ್ತಿಗಳಿಗೆ ಭಾಜನರಾಗಿ ಅದು ಒಂದು ಏನಪ್ಪ ಅಂದರೆ ಆಯ್ಕೆ ಆಗಿರೋದು. ಮತ್ತು 4 ಕಮಿಟೀಸ್ಗಳಿಗೆ ಕೊಡ್ತಾ ಇದ್ದಾರೆ, ಸಂಸದೀಯ ಸ್ಥಾಯಿ ಸಮಿತಿಗಳು. 4 ಕಮಿಟಿಗಳು 12 ಜನಕ್ಕೆ ಸಿಕ್ಕಿದೆ. 12 ಜನ ಬೇರೆ, 4 ಜನ ಬೇರೆ. ಓಕೆ, ಇದು ಯಾರ ಸಲಹೆ ಮೇರೆಗೆ ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್ ನಮಗೆ. ಯಾಕಂತಂದರೆ ಈ ಸಂಸಡ್ ಪ್ರಶಸ್ತಿ ಏನಿದೆಯಲ್ಲ, ಇದನ್ನು ರೆಕಮೆಂಡ್ ಮಾಡಿದವ್ರು ಯಾರಪ್ಪ ಅಂದರೆ ನಮ್ಮ ಒಂದು ಡಾಕ್ಟರ್ ಅವುಲ್ ಫಕೀರ್ ಜೈನುಲ್ ಆಬದೀನ್ ಅಬ್ದುಲ್ ಕಲಾಂ ಜಿ. ಓಕೆ, ಮಿಸೈಲ್ ಮ್ಯಾನ್ ಅಂತ ಕರೆಯುವಂಥ ಅಬ್ದುಲ್ ಕಲಾಂ ಅವರು ಇದನ್ನು ಸಲಹೆ ಕೊಟ್ಟಿರ್ತಾರೆ. ಈ ಥರ ಒಂದು ಏನಪ್ಪ ಅಂದರೆ ಪ್ರಶಸ್ತಿ ಕೊಡಿ, MLA MPಗಳಿಗೆ ಮೋಟಿವ್ ಬರುತ್ತೆ ಮಾತಾಡೋದಕ್ಕೆ ಅಂತ. ಸಂಸಡ್ ರತ್ನ ಅವಾರ್ಡ್ ಅಂತ ಕೊಟ್ಟಿರೋದು MPಗಳಿಗೆ. ಓಕೆ, ನೆಕ್ಸ್ಟ್ ಪ್ರಶಸ್ತಿ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಯವರಿಗೆ ನಾರ್ವೆ ದೇಶವು ತನ್ನ ಅತ್ಯುತ್ತಮ ನಾಗರಿಕ ಗೌರವವಾದ ಯಾವ ಪ್ರಶಸ್ತಿಯನ್ನು ನೀಡಿದೆ? ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ವಾಸ್ ಕನ್ಫರ್ಮ್ಡ್ ವಿಚ್ ಆನರ್ ಆಫ್ ಬೈ ನಾರ್ವೆ ಹೈಯೆಸ್ಟ್ ಸಿವಿಲಿಯನ್ ಆನರ್. ನಾರ್ವೆ ದೇಶ ಕೊಟ್ಟಿರುವಂಥ ಹೈಯೆಸ್ಟ್ ಅವಾರ್ಡ್ ಯಾವುದು? ಯೋಚನೆ ಮಾಡಿ. ಆರ್ಡರ್ ಆಫ್ ದಿ ಪೋಲಾರ್ ಸ್ಟಾರ, ಆರ್ಡರ್ ಕ್ರಾಸ್ ಆಫ್ ದಿ ರಾಯಲ್ ನಾರ್ವೇನ್ ಆರ್ಡರ್ ಆಫ್ ಮೆರಿಟಾ, ಆರ್ಡರ್ ಆಫ್ ಸೆಂಟ್ ಒಲಿವಾ, ರಾಯಲ್ ಆರ್ಡರ್ ಆಫ್ ನಾರ್ವೆ ಅಂತ ಇದೆ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ರಾಯಲ್ ನಾರ್ವೇನ್ ಆರ್ಡರ್ ಆಫ್ ದಿ ಮೆರಿಟ್ ಗ್ರ್ಯಾಂಡ್ ಕ್ರಾಸ್, ಆಪ್ಷನ್ ಬಿ. ಲಾಕ್ ಮಾಡ್ಕೊಂಬಿಡಿ. ಓಕೆ, ನರೇಂದ್ರ ಮೋದಿಯವರಿಗೆ ಈಗ 35 ದೇಶಗಳು ಕೊಟ್ಟಿದ್ದಾವೆ ಏನಪ್ಪ ಅಂದರೆ ಪ್ರಶಸ್ತಿಗಳನ್ನು. ನರೇಂದ್ರ ಮೋದಿಯವರಿಗೆ 35 ಅಂತಾರಾಷ್ಟ್ರೀಯ ಗೌರವಗಳು ಸಿಕ್ಕಿದೆ, ಅಂದರೆ ಆ ದೇಶಗಳ ಅತ್ಯುನ್ನತ ಪ್ರಶಸ್ತಿಗಳು. ಈಗ ನಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತ ಕೇಳಿದರೆ ಭಾರತ ರತ್ನ. ಈ ಭಾರತ ರತ್ನವನ್ನು ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಅಂತ ಕೇಳಿದರೆ ಪ್ರಶ್ನೆ 53. ಭಾರತ ರತ್ನ ಪ್ರಶಸ್ತಿ ಕೊಟ್ಟಿರೋದು 53 ಜನಕ್ಕೆ. ಅದರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಸ್ವೀಕಾರ ಮಾಡಿದವರು ಯಾರಂತಂದರೆ ಸಿ ರಾಜಗೋಪಾಲಾಚಾರಿ ಅವ್ರು ಬರ್ತಾರೆ. ಅವ್ರ ಜೊತೆ ಇನ್ನಿಬ್ಬರು ಇರ್ತಾರೆ ನಮಗೆ, ಸರ್ವಪಲ್ಲಿ ರಾಧಾಕೃಷ್ಣನ್ ಮತ್ತು CV ರಾಮನ್. ಓಕೆ, ಸೊ ಭಾರತ ರತ್ನ ಪ್ರಶಸ್ತಿ ಅಂತ ನೋಡಿದಾಗ ನಮಗೆ ಇದರಲ್ಲಿ ಇನ್ನೊಂದು ವಿಶೇಷವಾಗಿ ಏನು ತಲೆಗಿರ್ಬೇಕಂತಂದರೆ, ಓಕೆ, ಭಾರತ ರತ್ನ ಪ್ರಶಸ್ತಿ ಅಂತ ಇನ್ನೊಂದು ವಿಶೇಷವಾಗಿ ಏನು ತಲೆಯಲ್ಲಿರ್ಬೇಕಂತಂದರೆ ನಮಗೆ 1954ರಲ್ಲಿ ಈ ಪ್ರಶಸ್ತಿಯನ್ನು ಕೊಡಲಾಯಿತು. 1954ರಲ್ಲಿ ಈ ಪ್ರಶಸ್ತಿಯನ್ನು ಕೊಡಲಾಯಿತು. ಅಲ್ಲಿಂದ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ವರ್ಷದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು 3 ಜನ ಕೊಡ್ಬೋದು ಮ್ಯಾಕ್ಸಿಮಮ್. ಸರ್ ಮತ್ತು ಮೊನ್ನೆ ರೀಸೆಂಟಾಗಿ 5 ಜನ ಕೊಟ್ಟರಲ್ಲ ಅಂತಂತಂದರೆ ಇಬ್ಬರನ್ನು, ಯಾರು ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಕರ್ಪೂರಿ ಥಾಕೂರ್, ಬಿಹಾರದ ಮುಖ್ಯಮಂತ್ರಿ ಮಾಜಿ, ಅವರನ್ನು ಏನು ಮಾಡಿದರು,
ಹಿಂದಿನ ವರ್ಷಕ್ಕೆ ಇಟ್ಕೊಂಡ್ರು, ಇನ್ನೂ 3 ಜನನ ಮುಂದೆ ಇಟ್ಕೊಂಡ್ರು. ಅಂದರೆ ಲೈಕ್ 1 ವರ್ಷಕ್ಕೆ 3 ಜನಕ್ಕೆ ಕೊಡ್ಬೋದು ಮ್ಯಾಕ್ಸಿಮಮ್, ಆ ಥರ. ಸೊ ಟೋಟಲಾಗಿ 53. ಅದರಲ್ಲಿ ನಮ್ಮ ಭಾರತೀಯಂತ್ರ ಪಡೆದಂಥವ್ರು ಎಷ್ಟು ಜನ, ವಿದೇಶಿಗರು ಎಷ್ಟು ಜನ ಅಂತ ಕೇಳಿದರೆ 51 ಜನ ಭಾರತೀಯರು, 2 ವಿದೇಶಿಗರು. 2 ವಿದೇಶಿಗರು ಯಾರಪ್ಪ ಅಂತ ಕೇಳಿದರೆ ಖಾನ್ ಅಬ್ದುಲ್ ಗಫರ್ ಖಾನ್ ಮತ್ತು ನೆಲ್ಸನ್ ಮಂಡೇಲಾ. ಒಬ್ಬರು ಗಡಿನಾಡಿನ ಗಾಂಧಿ, ಒಬ್ಬರು ಆಫ್ರಿಕನ್ ಗಾಂಧಿ. ನೆಲ್ಸನ್ ಮಂಡೇಲಾ ಆಫ್ರಿಕನ್ ಗಾಂಧಿ, ಗಡಿನಾಡಿನ ಗಾಂಧಿ ಅಂತ ಕರೆಯೋದು ಖಾನ್ ಅಬ್ದುಲ್ ಗಫರ್ ಖಾನ್. ನೋಡಿರಿ ಎಷ್ಟೊಂದು ಪಾಯಿಂಟ್ಸ್ಗಳು ಸರೌಂಡಿಂಗ್ ಇರೋದನ್ನು ಗ್ರ್ಯಾಬ್ ಮಾಡ್ತೀವಿ. ಇದು ನಮಗೆ ಓದೋ ವೇ. ನನಗೆ ಅರ್ಥ ಆಗುತ್ತೆ ನಿಮ್ಗೆ ಏನಂತಂದರೆ, ಸರ್ ನೀವು ಇಷ್ಟೆಲ್ಲ ಹೇಳಕತ್ತೀರಿ ನಂಗೆ ಏನೋ ತಲೆಯಲ್ಲಿ ಹೋಗ್ತಿಲ್ಲ ಸರ್ ಅಂತ. ತಲೆ ಕೆಡ್ಸ್ಕೊಬೇಡಿ, ಆಗುತ್ತೆ ಇದು. ನಿಮ್ಮನ್ನು ನೀವು ನಂಬ್ರಿ. ಓಕೆ, ನಿಮ್ಮನ್ನು ನೀವು ನಂಬ್ರಿ, ಇದು ಆಗುತ್ತೆ. ಇನಿಷಿಯಲ್ ನನಗೂ ಅದೇ ಆಗ್ತಿತ್ತು ಯಾವಾಗ ನಾನು ಟೀಚಿಂಗ್ ಮಾಡಬೇಕಾದ್ರೆ, ಸ್ಟಾರ್ಟ್ ಮಾಡಿದಾಗ. ಬಟ್ ಕರೆಂಟ್ ಅಫೇರ್ಸ್ ಎಷ್ಟು ಅದ್ಭುತವಾಗಿದೆ ಅಂತಂದರೆ ನಮಗೆ ಟೈಮ್ ಸಿಕ್ಕಾಗೆಲ್ಲ ಅದನ್ನೆಲ್ಲ ಒಂದು ರೌಂಡ್ ನೋಡ್ಕೊಂಬರೋದು. ಮತ್ತೆ ತಲೆಯಲ್ಲಿ ಕೂತ್ಕೊಳ್ಳುತ್ತೆ, ರೀಕಾಲ್ ಮಾಡ್ತೀವಿ ನಮ್ಗೆ ಗೊತ್ತಿಲ್ದಂಗೆ. ನಿಮಗೂ ಒಂದು 5-6 ಸಲ ಪ್ರಾಕ್ಟೀಸ್ ಆದರೆ ರೂಢಿ ಆಗ್ಬಿಡುತ್ತೆ. ನೀವೇನು ಸಿಂಪಲ್ ಕೆಲಸ, ಹೋಗೋದು ಬರೆಯೋದು ನೋಡೋದು ಅಷ್ಟೇ. ಭಾರತ ರತ್ನ ಬಗ್ಗೆ ತಿಳ್ಕೊಂಡ್ರೆ ಹಾಗೆ ಬೇರೆ ದೇಶದವ್ರು ಕೊಡುವಂಥ ಅತ್ಯುನ್ನತ ಪ್ರಶಸ್ತಿಯಲ್ಲಿ ನರೇಂದ್ರ ಮೋದಿಯವರಿಗೆ 35 ಪ್ರಶಸ್ತಿಗಳು ಸಿಕ್ಕವು. ನರೇಂದ್ರ ಮೋದಿಯವರ ವಿದೇಶ ಸರ್ಕಾರಗಳಿಂದ ರಾಜ್ಯ ಮತ್ತು ನಾಗರಿಕ ಗೌರವಗಳಾಗಿ ಒಟ್ಟು 35 ಅಂತಾರಾಷ್ಟ್ರೀಯ ಗೌರವಗಳನ್ನು ಪಡೆದಿದ್ದಾರೆ. ಸೊ 35ನೇ ಇತ್ತೀಚಿನ ಪ್ರಶಸ್ತಿ ಯಾವುದಂತಂದರೆ ಇಂಡೋನೇಷ್ಯಾದ ಬಿಂಟ್ಯಾಂಗ್ ಆದಿಪೂರ್ಣ. ಯಾವುದು? ಬಿಂಟ್ಯಾಂಗ್ ಆದಿಪೂರ್ಣ ಎಂಬ ಪ್ರಶಸ್ತಿ. ಓಕೆ, ಬಿಂಟ್ಯಾಂಗ್ ಆದಿಪೂರ್ಣ ಎಂಬ ಇಂಡೋನೇಷ್ಯಾದ ಅತ್ಯುನ್ನತ ಪ್ರಶಸ್ತಿ ರೀಸೆಂಟಾಗಿ ಸಿಕ್ಕಿರೋದು. ಇನ್ನೂ ಹೋಗ್ತಾ ಇದೆ, ಸಿಗ್ತಾ ಇದ್ದಾವೆ. ಓಕೆ, ಸೊ ಸ್ಲೋವೇಕಿಯಾ ಸಿಗುತ್ತೆ, ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಫಸ್ಟ್ ಕ್ಲಾಸ್ ಅಂತ. ಇದು ಸ್ಲೋವೇಕಿಯಾ 34ನೇದು. ಗ್ರ್ಯಾಂಡ್ ಕ್ರಾಸ್ ಆಫ್ ದ ರಾಯಲ್ ನಾರ್ವೇನ್ ಆರ್ಡರ್ ಆಫ್ ಮೆರಿಟ್, ಇದು 33ನೇದು. ನೋಡಿರಿ, ಸ್ವೀಡನ್ ದೇಶ ರಾಯಲ್ ಆರ್ಡರ್ ಆಫ್ ದಿ ಪೋಲಾರ್ ಸ್ಟಾರ್ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಅಂತ. ನೋಡಿರಿ, ಇವೆಲ್ಲ ರೀಸೆಂಟಾಗಿ ಕೊಟ್ಟಿರಿವಿ ಇವು. 35ನೇದು ಇಂಡೋನೇಷ್ಯಾ, 34, 33, 32 ಸ್ವೀಡನ್. ಓಕೆ, ಸೊ ಇಷ್ಟು ಪಾಯಿಂಟ್ಗಳು ನಿಮಗೆ ಸಾಕಲ್ವಾ? ರೀಸೆಂಟ್ ಯಾವುದಿದೆ, ಇಲ್ಲಿವರೆಗೂ ಎಷ್ಟು ಸಿಕ್ಕಿದೆ, ಈ ಪ್ರಶಸ್ತಿ ಯಾವುದು. ನೋಡಿರಿ ಎಷ್ಟು ಚೆನ್ನಾಗಿ ಕಲ್ತೀವಿ ನಾವು. ಬರೀ ನಾವು ಕರೆಂಟ್ ಅಫೇರ್ಸ್ ಅಂದ್ರೆ ಇಷ್ಟು ಕಲ್ತು ಓದಿದರೆ ತಲೆಯಲ್ಲಿರಲ್ಲ. ಅರ್ಥ ಮಾಡ್ಕೊಳ್ರಿ, ಇದು ಎಲ್ಲ ನಾವು ಏನಂತಂದರೆ ಸ್ಟ್ಯಾಟಿಕ್ಕನ್ನು ಕಲೆ ಹಾಕ್ಕೊಂಡು ನಾವು ನೀಟಾಗಿ ಓದ್ತೀವಲ್ಲ, ಒಂದು ಕಡೆ ಬರೆದು ಅದು ಎಷ್ಟು ಅದ್ಭುತವಾಗಿ ತಲೆಯಲ್ಲಿ ಕೂರುತ್ತೆ ಅಂದರೆ ಅಂಕ ಪಕ್ಕಾ ಬರುತ್ತೆ ನಿಮಗೆ, ಹೆಂಗೆ ಕೇಳಿದರು. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಇಂಗ್ಲೀಷು ಅಲ್ಲಿ ಕೊಟ್ಟಿದ್ದೀನಿ. ಮೇ 2026ರಲ್ಲಿ ಆಹಾರ ಮತ್ತು ಕೃಷಿ ಸಂಸ್ಥೆಯು ಮಣ್ಣಿನ ರೈತ ಹೀರೋ ಎಂದು ಯಾರನ್ನ ಗೌರವಿಸಲಾಯಿತು? ಹೂ ಹ್ಯಾಸ್ ಹಾನರ್ಡ್ ಆಸ್ ದ FAO ಸಾಯಿಲ್ ಫಾರ್ಮರ್ ಹೀರೋ ಇನ್ ಮೇ 2026? ಯಾರಿರ್ಬೋದು ಸಾಯಿಲ್ ಫಾರ್ಮರ್ ಹೀರೋ ಅಂತ ಯಾರನ್ನ? ಓಕೆ, ಸಾಯಿಲ್ ಫಾರ್ಮರ್ ಹೀರೋ. ಓಕೆ, ಈ ಪ್ರಶಸ್ತಿಯನ್ನು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅವ್ರು ಕೊಡುವಂಥ ಪ್ರಶಸ್ತಿ. ಓಕೆ, ಸೊ ಒಬ್ಬ ರೈತ, ಯಾವ ರೈತ ಅಂತಂದರೆ ತಮಿಳುನಾಡಿನ ಒಬ್ಬ ರೈತ, ವಲ್ಲವನ್ ಎಂಬ ಒಬ್ಬ ರೈತ, ತಮಿಳುನಾಡಿನ ಒಬ್ಬ ರೈತ ಇದ್ದ. ನೆನಪಿರಲಿ ನಿಮಗೆ, ಅಗ್ರಿಕೋಲಾ ಮೆಡಲ್ ಗೌರವ ನೆನಪಿರಲಿ, ಅಗ್ರಿಕೋಲಾ ಮೆಡಲ್ ಅಂತ. ಓಕೆ, ಈ ಒಂದು ಪ್ರಶಸ್ತಿ ಹೈಯೆಸ್ಟ್ ಆನರ್. ಇದು ಯಾರು ಕೊಡ್ತಾರೆ? ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, FAO. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳ್ತಾನೆ. ರೋಮ್, ಇಟಲಿ ಇದರ ಪ್ರಧಾನ ಕಚೇರಿ ಇರೋದು, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ದು. ಓಕೆ, ಕೃಷಿ ಮತ್ತು ಆಹಾರ ಭದ್ರತೆಗೆ ನೀಡಿದ ಕೊಡುಗೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ನೀಡಲಾಗಿದೆ ಈ ಪ್ರಶಸ್ತಿಯನ್ನು, ಭದ್ರತೆ ನೀಡೋಕ್ಕೋಸ್ಕರ. ಅರ್ಥ ಆಯ್ತಾ? ಈ ಪ್ರಶಸ್ತಿ ನರೇಂದ್ರ ಮೋದಿಯವ್ರಿಗೂ ಕೂಡ ಕಾಂಟ್ರಿಬ್ಯೂಟ್ ಆಗಿದೆ. ಮತ್ತು ನಮಗಿದು ಯಾರು? ವಲ್ಲುವನ್ ಅಂತ ನೆನಪಿರಲಿ. ಈ ವ್ಯಕ್ತಿ ಯಾವ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾನೆಂದರೆ ತಮಿಳುನಾಡು. ಪುಲಿಟ್ಜರ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಗಾಗಿ ನೀಡಲಾಗುತ್ತದೆ? ದ ಪುಲಿಟ್ಜರ್ ಪ್ರೈಸ್ ಇಸ್ ಗಿವನ್ ಫಾರ್ ಎಕ್ಸಲೆನ್ಸ್ ಇನ್ ವಿಚ್ ಫೀಲ್ಡ್? ಯಾವ ವಿಭಾಗ ಕೊಡ್ತಾರೆ ಪುಲಿಟ್ಜರ್ ಪ್ರೈಸ್? ನೋಡೋಣ ಎಷ್ಟು ಜನ ಟ್ರೈ ಮಾಡ್ತೀರಿ. ಪುಲಿಟ್ಜರ್ ಪ್ರಶಸ್ತಿಯನ್ನು ಯಾವ ಒಂದು ವಿಭಾಗ ಕೊಡ್ತಾರೆ ಅಂತ ಪ್ರಯತ್ನ ಪಡಬೇಕು ನಿಮ್ಮ ಪಾಡಿಗೆ. ಅಂದರೆ ನಿಮ್ಮ ಮೈಂಡಲ್ಲಿ ಕೊಡ್ತಾ ಇದ್ದೀರ ಅಂದ್ಕೊತೀನಿ. 4-5 ಸೆಕೆಂಡ್ 5 ಸೆಕೆಂಡ್ ಕೊಟ್ಟೆ. ಸೊ ರೈಟ್ ಆನ್ಸರ್ ಏನಪ್ಪ ಅಂತಂದ್ರೆ ಇದಕ್ಕೆ ಆಪ್ಷನ್ ಎ, ಪತ್ರಿಕೋದ್ಯಮ ಮತ್ತು ಕಲೆ, ಜರ್ನಲಿಸಮ್ ಆ್ಯಂಡ್ ಆರ್ಟ್ಸ್. ಪುಲಿಟ್ಜರ್ ಪ್ರಶಸ್ತಿ 1917ರಂದು ಸ್ಟಾರ್ಟ್ ಆದಂಥ ಈ ಪ್ರಶಸ್ತಿ ಅಮೇರಿಕಾ ಕೊಡುತ್ತೆ. ಪುಲಿಟ್ಜರ್ ಪ್ರೈಸ್ ಅಂತ ಅಮೇರಿಕಾ ಕೊಡುತ್ತೆ ಪುಲಿಟ್ಜರ್ ಅಂತ. ಎಲ್ಲಿ? ಪತ್ರಿಕೋದ್ಯಮ, ಜರ್ನಲಿಸಮಲ್ಲಿ ಕೊಡುವಂಥ ಪ್ರಶಸ್ತಿ. ಓಕೆ, ಸೊ ಈ ಪ್ರಶಸ್ತಿಯನ್ನು ನಮಗೆ ನೋಡ್ರಿ, ಭಾರತ ಸ್ವತಂತ್ರ ಬರೋದಕ್ಕಿಂತ ಮುಂಚೆನೇ ಗೋವಿಂದ ಬಿಹಾರಿಲಾಲ್ ಅಂತ 1937ರಲ್ಲೇ ಪಡ್ಕೋತಾರೆ. ಇದು ಇಂಡಿಯನ್ ಒರಿಜಿನ್ ವಿನ್ನರ್ಸ್, ಇಂಡಿಯಾದವರು. ಓಕೆ,
ಸೊ ನಮಗೆ ಜುಂಪಾ ಲಹರಿ ಬರ್ತಾರೆ, ಮತ್ತು ಗೀತಾ ಆನಂದ್ ಅಂತ ಬರ್ತಾರೆ. ಇವರೆಲ್ಲ ಪ್ರಶಸ್ತಿ ಪಡೆದವ್ರು. ನಮಗಿಲ್ಲಿ ಏನು ಬೇಕು, ಇದು ಯಾವ ವಿಭಾಗ ಕೊಡ್ತಾರೆ ಈ ಪ್ರಶಸ್ತಿಯನ್ನು. ಆ್ಯಂಡ್ ಇಬ್ಬರು ಲೈಕ್ ಭಾರತದ ಜರ್ನಲಿಸ್ಟ್ ಈ ಒಂದು ಪ್ರೆಸ್ಟಿಜಿಯಸ್ ಪುಲಿಟ್ಜರ್ ಪ್ರಶಸ್ತಿನ ಪಡೆದಿದ್ದಾರೆ. ಅವ್ರು ಯಾರು ಅಂತಂದರೆ ಆನಂದ್ ಆರ್ಕೆ ಮತ್ತು ಸುಪರ್ಣಾ ಶರ್ಮಾ. ಆನಂದ್ ಆರ್ಕೆ ಮತ್ತು ಸುಪರ್ಣಾ ಶರ್ಮಾ ಇವರ ಒಂದು ಪ್ರಾಜೆಕ್ಟ್ ಯಾವುದಾಗಿತ್ತು ಅಂತಂದರೆ ಟ್ರ್ಯಾಪ್ಡ್. ನೋಡಿರಿ, ಟ್ರ್ಯಾಪ್ಡ್ ಎಂಬ ಪ್ರಾಜೆಕ್ಟು ಪ್ರಶಸ್ತಿ ಪಡೆದವರು ಆನಂದ್ ಆರ್ಕೆ ಮತ್ತು ಸುಪರ್ಣಾ ಶರ್ಮಾ. ಈ ಪಾಯಿಂಟ್ಗಳನ್ನ ನೆನಪಿಟ್ಕೊಳ್ಳಿ. ಪ್ರೈಸ್ ಮನಿ $15,000 ಕೊಡ್ತಾರೆ. $15,000. ಓಕೆ, ಸೊ ಈ ಥರ ಇದೆ, ಇಂಗ್ಲೀಷಲ್ಲಿದೆ. ನೆಕ್ಸ್ಟ್, 2026ನೇ ಸಾಲಿನ ಪ್ರೊಫೆಸರ್ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಯಾರು ಪಡೆದರು? ಸ್ವಾಮಿನಾಥನ್ ಅವಾರ್ಡ್ ಅಂದರೆ ಗೊತ್ತು ನಿಮಗೆ. ಸ್ವಾಮಿನಾಥನ್ ಯಾರಂತಂದರೆ ನಮ್ಮ ಹಸಿರು ಕ್ರಾಂತಿ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ. ಭಾಳಷ್ಟು ಜನ ತಪ್ಪು ಮಾಡೋದಿಲ್ಲ. ಹಸಿರು ಕ್ರಾಂತಿಯ ಪಿತಾಮಹ ಅಂತಂದರೆ ಸ್ವಾಮಿನಾಥನ್ ಅಲ್ಲ, ನಾರ್ಮನ್ ಬೋರ್ಲಾಗ್. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಬಂದಾಗ ನಾರ್ಮನ್ ಬೋರ್ಲಾಗು, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಬಂದರೆ ಸ್ವಾಮಿನಾಥನ್, MS ಸ್ವಾಮಿನಾಥನ್. ಅವ್ರಿಗೂ ಕೂಡ ಭಾರತ ರತ್ನ ಕೊಡ್ತಾರೆ ರೀಸೆಂಟಾಗಿ. ಓಕೆ, ಸೊ ಸ್ವಾಮಿನಾಥನ್ ಅವರ ಹೆಸರು ಮೇಲೆ 2004ರಲ್ಲಿ ಈ ಪ್ರಶಸ್ತಿ ಸ್ಟಾರ್ಟ್ ಆಯಿತು. ಓಕೆ, ಯಾಕಂದರೆ ಫಸ್ಟ್ ಅವಾರ್ಡೇ ನಮಗೆ ನಾರ್ಮನಿ ಬೋರ್ಲಾಗ್ ಬರ್ತಾರೆ, ನಾರ್ಮನಿ ಬೋರ್ಲಾಗ್ ಅಂತ ಬರ್ತಾರೆ. ಸರಿನಾ? ಈ ಒಂದು ಪ್ರಶಸ್ತಿ, ಸ್ವಾಮಿನಾಥನ್ ಪ್ರಶಸ್ತಿ ಪಡೆದಂಥ ವ್ಯಕ್ತಿ ಯಾರಂದರೆ ನಾರ್ಮನಿ ಬೋರ್ಲಾಗ್. ಈತ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ಈತ ಸ್ಟಾರ್ಟ್ ಮಾಡಿದ್ದು ಪ್ರಪಂಚದಲ್ಲಿ. ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ದಾರು ಸ್ವಾಮಿನಾಥನ್. ಓಕೆ, ಸೊ ಹಾಗಾದರೆ ಇದಕ್ಕೆ ನಮಗೆ ಸರಿಯಾದ ಉತ್ತರ ಏನು? ಸ್ವಾಮಿನಾಥನ್ ಅವಾರ್ಡ್ ಪಡೆದಂಥವ್ರು ಯಾರಂತಂದರೆ ಡಾಕ್ಟರ್ ಶ್ರೀನಿವಾಸರಾವ್. ಡಾಕ್ಟರ್ ಶ್ರೀನಿವಾಸರಾವ್ ಈ ಒಂದು ಪ್ರಶಸ್ತಿಯನ್ನು ಪಡಿತಾರೆ. 9ನೇ ಪ್ರೊಫೆಸರ್ ಆಗಿ ಈ ಒಂದು ಸ್ವಾಮಿನಾಥನ್ ಅವಾರ್ಡ್ ಪ್ರಶಸ್ತಿ ಪಡೆದಂಥವ್ರು ಈ ಒಂದು ಡಾಕ್ಟರ್ CH ಶ್ರೀನಿವಾಸರಾವ್. ಭಾರತ ರತ್ನ 2024ರಲ್ಲಿ ಕೂಡ ಸ್ವಾಮಿನಾಥನ್ ಹೇಳಿದೆ ರೀಸೆಂಟಾಗಿ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ, ನೆನಪಿರಲಿ ಇವೆಲ್ಲ. ಎಷ್ಟು ಪಾಯಿಂಟ್ಸ್ಗಳು ನೆನಪಿರ್ತಾರೆ ನೋಡ್ರಿ ಇಲ್ಲಿ. ಸ್ವಾಮಿನಾಥನ್, ಇವರು ಶ್ರೀನಿವಾಸರಾವ್, ಸ್ವಾಮಿನಾಥನ್ ಪ್ರಶಸ್ತಿ, ಹಸಿರು ಕ್ರಾಂತಿ, ಇವೆಲ್ಲ. 2026ನೇ ಸಾಲಿನ ಆಸ್ಕರ್ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಯಾವ ಚಿತ್ರ ಗೆದ್ದಿತು? ವಿಚ್ ಫಿಲಮ್ ಆನ್ ದ ಬೆಸ್ಟ್ ಫಿಲಮ್ ಅವಾರ್ಡ್ ಅಟ್ ದಿ ಆಸ್ಕರ್ 2026? ಆಸ್ಕರ್ಸ್ ಅವಾರ್ಡ್ ಅಂತ ಕೊಡ್ತಾ ಇದ್ದಾರೆ. ಆಸ್ಕರ್ ಪ್ರಶಸ್ತಿ ಅಂತ ಏನಿದೆಯಲ್ಲ, ಆಸ್ಕರ್ ಪ್ರಶಸ್ತಿ ಬಗ್ಗೆ ಇಲ್ಲಿ ಮಾಹಿತಿನ ಕೊಡ್ತಾ ಇರೋಂಥದ್ದು. ಆಸ್ಕರ್ ಅವಾರ್ಡನ್ನು ಯಾರು ಗೆದ್ದಿದ್ದಾರೆ 2026ನೇ ಸಾಲಿನ ಆಸ್ಕರ್ ಪ್ರಶಸ್ತಿ? ಸೊ ಟ್ರೈ ಮಾಡ್ಬೋದಾ ಇದನ್ನು? ನೋಡಿರಿ, ನಮಗೆ ಇಲ್ಲಿ ಕೇಳ್ತಾರಂಥವರೆಲ್ಲ ನಿಮಗೆ ಅದು 4ರಿಂದ 5 ಸೆಕೆಂಡ್ ಕೊಟ್ಟಿರ್ತೀನಿ, ಹೌದಾ? ಸೊ ಯಾವುದಕ್ಕೆ ಅಂತಂತಂದರೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತ ಈ ಒಂದು ಅತ್ಯುತ್ತಮ ಚಲನಚಿತ್ರ ಇದು. ಒನ್ ಬ್ಯಾಟಲ್ ಆಫ್ ದಿ ಅನದರ್ ಅಂತ ಬೆಸ್ಟ್ ಫಿಲಮ್ ಇದು ಆಸ್ಕರಲ್ಲಿ ಕೊಟ್ಟಿರೋಂಥ ಬೆಸ್ಟ್ ಫಿಲಮ್ ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಇದು 98ನೇ ಆಸ್ಕರ್ ಪ್ರಶಸ್ತಿ, ಅಕಾಡೆಮಿಕ್ ಅವಾರ್ಡ್. ಎಷ್ಟು? 98ನೇ ಅಕಾಡೆಮಿಕ್ ಅವಾರ್ಡ್. ತಲೆಯಲ್ಲಿರಲಿದು, ಹೌದಾ? 98ನೇ ಅಕಾಡೆಮಿಕ್ ಅವಾರ್ಡು ಇದು ಆಸ್ಕರ್ ಪ್ರಶಸ್ತಿ, ಅಕಾಡೆಮಿಕ್ ಅವಾರ್ಡ್. ಇದು ಸ್ಟಾರ್ಟ್ ಆಗಿದೆ 1929. ಆಸ್ಕರ್ ಪ್ರಶಸ್ತಿ ಯಾವ ವರ್ಷದಿಂದ ಸ್ಟಾರ್ಟ್ ಆಯಿತು ಅಂತ ಕೇಳಿದರೆ 1929. ಓಕೆ, ಸೊ ನಮಗೆ ಆಸ್ಕರ್ ಪ್ರಶಸ್ತಿಯಲ್ಲಿ ಭಾಳ ಇದಾವೆ ರೀ. ಲೈಕ್ ಬೆಸ್ಟ್ ಫಿಲಮು, ಬೆಸ್ಟ್ ಡೈರೆಕ್ಟ್ರು, ಬೆಸ್ಟ್ ಆ್ಯಕ್ಟ್ರು, ಬೆಸ್ಟ್ ಆ್ಯಕ್ಟ್ರೆಸ್ಟು, ಬೆಸ್ಟ್ ಲೈಕ್ ಯಾರು ಸಪೋರ್ಟಿಂಗ್ ಆ್ಯಕ್ಟರು, ಆ್ಯಕ್ಟ್ರೆಸ್, ಇವೆಲ್ಲ ಬರ್ತಾರೆ. ನೋಡಿರಿ, ಇನ್ನೊಂದು ಕೇಳ್ತಾನೆ ನಮಗೆ ಆಸ್ಕರ್ ಪ್ರಶಸ್ತಿಲಿ ಭಾರತದ ಲಿಂಕ್ ಮಾಡಿ ಕೇಳ್ತಾನೆ ನಮ್ಮ KE ಎಕ್ಸಾಮಲ್ಲಿ. ನಮ್ಮ ಭಾರತದಿಂದ ಫಸ್ಟ್ ಪರ್ಸನ್ ಯಾರಪ್ಪ ಆಸ್ಕರ್ ಪ್ರಶಸ್ತಿ ಪಡೆದವರು ಅಂತಂದರೆ ಬಾನು ಅತಿಯಾ ಅಂತ ಬರ್ತಾರೆ. 1983ರಲ್ಲಿ ಬಾನು ಅತಿಯಾ ಅನ್ನೋರು, ಯಾರು? ಬಾನು ಅತಿಯಾ ಅನ್ನೋರು ಗಾಂಧಿ ಎಂಬ ಒಂದು ಏನು ಕಾಸ್ಟ್ಯೂಮ್ ಹಾಕಿರ್ತಾರಲ್ಲ ಗಾಂಧೀಜಿಗೆ, ಆ ಗಾಂಧೀಜಿಗೆ ಕಾಸ್ಟ್ಯೂಮ್ ಹಾಕಿದವ್ರು ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನಿಗೆ ಪಡ್ಕೋತಾರೆ. ಆ್ಯಂಡ್ ನಮಗೆ ಆಸ್ಕರ್ ಪ್ರಶಸ್ತಿ ಪಡೆದಂಥ ಯಾರಪ್ಪ ಅಂತಂತ ಕೇಳಿದರೆ, ಆಸ್ಕರ್ ಪ್ರಶಸ್ತಿ ಪಡೆದಂಥವ್ರು AR ರೆಹಮಾನ್ 2 ಸಲ ಪಡ್ಕೋತಾರೆ ಜೈ ಹೋ ಸಾಂಗಿಗೆ. ಓಕೆ, ಜೈ ಹೋ ಸಾಂಗಿಗೆ ಜೈ ಹೋ ಸಾಂಗ್ ಅಂತ ಏನಿದೆಯಲ್ಲ, ಅದಕ್ಕೆ ಬೆಸ್ಟ್ ಒರಿಜಿನಲ್ ಸಾಂಗ್ ಮತ್ತು ಒರಿಜಿನಲ್ ಸ್ಕೋರ್ ಅಂತ AR ರೆಹಮಾನ್ ಅವರು 2009ರಲ್ಲಿ 2 ಪ್ರಶಸ್ತಿ ಸಿಗುತ್ತೆ ಅವ್ರಿಗೆ ಆಸ್ಕರ್. ಏಕೈಕ ವ್ಯಕ್ತಿಯವರು ಭಾರತದವರು 2 ಆಸ್ಕರ್ ಪ್ರಶಸ್ತಿ ತೊಗೊಂಡವರು. ಓಕೆ, ಸೊ ಈ ಒಂದು ಪ್ರಶಸ್ತಿ ನಮಗೆ ಗೊತ್ತಿರಲಿ. ಆ್ಯಂಡ್ ಇನ್ನೊಬ್ಬರು ಗುಲ್ಜಾರ್ ಅಂತ ಬರ್ತಾರೆ. ಆ್ಯಂಡ್ ನಮಗೆ ರೀಸೆಂಟಾಗ್ರಿ ಆಸ್ಕರ್ ಪ್ರಶಸ್ತಿ ಅಂತ ಬಂದಾಗ ಭಾರತದ MM ಕಿರ್ವಾಣಿ. ಓಕೆ, MM ಕಿರ್ವಾಣಿ ಅವರು ಬೆಸ್ಟ್ ಒರಿಜಿನಲ್ ಸಾಂಗ್ ನಟ್ಟು ನಟ್ಟು ಸಾಂಗ್, RRRದು ನಟ್ಟು 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 ಅಂತ ನಟ್ಟು ಸಾಂಗ್ ಇದೆ ಅಲ್ಲಿ RRRದಲ್ಲಿ, ಆ ಸಾಂಗಿಗೆ. ಮತ್ತು ಗೀತಾ ಮೊಂಗಲ್ ಅಂತ ದ ಎಲಿಫೆಂಟ್ ವಿಸ್ಪರ್ ಅಂತ ಬೆಸ್ಟ್ ಡಾಕ್ಯುಮೆಂಟ್ರಿ ಫಿಲ್ಮ್. ನೋಡಿರಿ, ಇವರೆಲ್ಲ ಭಾರತೀಯರು ಪ್ರಶಸ್ತಿ ಪಡೆದವರು. ಓಕೆ, ಸೊ ಯಾರು ಏನಂತ ನಿಮಗೆ ಬಾಯಲ್ಲಿ ಹೇಳಿದೆ ನಾನು, ನಿಮಗೆ ಗೊತ್ತಾಗಲಿ ಅಂತ ಇವೆಲ್ಲ ನಾನು ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಹೇಳ್ತಾ ಇರೋದು ನಿಮ್ಮ ತಲೆಯಲ್ಲಿ ಇರಲಿ ಅಂತ.
ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಭಾರತದವ್ರು ಏನು ಅಂತ. ಈಗ ನಾವು ಈ ವರ್ಷದ ಏನಿದೆ ಅಂತ ನೋಡ್ತಾ ಹೋದಾಗ ಅತ್ಯುತ್ತಮ ಪ್ರಶಸ್ತಿ ದ ಒನ್ ಬ್ಯಾಟಲ್ ಆಫ್ಟರ್ ಎನದರ್, ಮೈಕಲ್ ಬಿ ಜಾರ್ಡನ್ ಅತ್ಯುತ್ತಮ ನಟ, ಸಿನ್ನರ್ಸ್ ಅತ್ಯುತ್ತಮ ನಟಿ ಅತ್ಯುತ್ತಮ ನಟಿ ಜೆಸ್ಸಿ ಬಕ್ಲೆ ಅಂತ, ಹ್ಯಾಮ್ನೆಟ್ ಅನ್ನೋ ಮೂವಿ, ಜಾರ್ಡನ್ ಸಿನ್ನರ್ಸ್ ಎಂಬ ಮೂವಿ, ಆ್ಯಂಡ್ ನಿರ್ದೇಶಕ ಪೌಲ್ ಥಾಮಸ್ ಆ್ಯಂಡರ್ಸನ್. ಓಕೆ, ಇವಿಷ್ಟು ಗೊತ್ತಿರಬೇಕು ನಿಮಗೆ. ಓಕೆನಾ? ಸೊ ಇವೆಲ್ಲ ಪ್ರಶಸ್ತಿಗಳು ಲಿಸ್ಟ್ ಕೊಟ್ಟಿದ್ದೀನಿ ನಿಮಗೆ, ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದೀನಿ, ಕನ್ನಡದಲ್ಲೂ ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ, 2026ನೇ ಸಾಲಿನ ಏಬೆಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಏಬೆಲ್ ನೋಡ್ರಿ, ಏಬೆಲ್ ಪ್ರಶಸ್ತಿ ಅಂತೇನಿದೆಯಲ್ಲ ನೋಡ್ರಿ ಸರ್, ನೋಬೆಲ್ ಕೇಳಿದ್ದೀನಿ ಸರ್, ಇದು ಯಾವುದು ಏಬೆಲ್ ಅಂತ ಕೇಳಿದ್ರೆ ಗಣಿತದ ನೋಬೆಲ್ ಪ್ರಶಸ್ತಿ. ಇದು ಗಣಿತಕ್ಕೆ ಕೊಡುವಂಥ ನೋಬೆಲ್ ಪ್ರಶಸ್ತಿ ಯಾವುದಂತಂದ್ರೆ, ನೋಬೆಲ್ ಪ್ರಶಸ್ತಿ ಗೊತ್ತು ನಿಮಗೆ, 6 ವಿಭಾಗದಲ್ಲಿ ಕೊಡ್ತಾರೆ, ಅದನ್ನು ಆ ಪ್ರಶಸ್ತಿ ಬಂದಾಗ ಹೇಳ್ತೀನಿ. ಬಟ್ ಏಬೆಲ್ ಪ್ರೈಸ್ ಅಂತ ಬಂದಾಗ 2003ರಿಂದ ಗಣಿತ ವಿಭಾಗದಲ್ಲಿ ಕೊಡ್ತಾ ಇರುವಂಥ ಪ್ರಶಸ್ತಿ ಇದು. ಗಣಿತ ವಿಭಾಗದಲ್ಲಿ ಕೊಡ್ತಾ ಇರುವಂಥ ಪ್ರಶಸ್ತಿ ಯಾವ ದೇಶ ಕೊಡ್ತಾ ಇದೆ ಅಂದರೆ ನಾರ್ವೆ ದೇಶ ಕೊಡ್ತಾ ಇರುವಂಥ ಪ್ರಶಸ್ತಿ ಇದು. ಓಕೆ, ಯಾವುದು? ಏಬೆಲ್ ಪ್ರಶಸ್ತಿ. ಏನಪ್ಪ ಅಂದರೆ ನಮಗೆ ಭಾರತೀಯರು ಯಾರು ಈ ಪ್ರಶಸ್ತಿನ ಪಡೆದಿಲ್ಲ. ಭಾರತೀಯರು ಇನ್ನೂವರೆಗೂ ಯಾರು, ಯಾಕಂದ್ರೆ ನಮಗೆ ಶ್ರೀನಿವಾಸ್ ಲೈಕ್ ಭಾಳಷ್ಟು ಜನ ಇದ್ದಾರೆ ನಮ್ಮ ಭಾರತೀಯದಂತ್ರ ಮ್ಯಾಥಮೆಟಿಷಿಯನ್ಸ್. ಓಕೆ, ಲೈಕ್ ಎಷ್ಟೋ ಜನ ಇದ್ದಾರೆ, ಬಟ್ ನಮ್ಮ ಭಾರತೀಯರು ಯಾರು ಈ ಏಬೆಲ್ ಪ್ರಶಸ್ತಿನ ಗೆಲ್ಲಕ್ಕಾಗಿಲ್ಲ. ಇನ್ನು ನೋಡೋಣ, ಮುಂದಿನ ದಿನಗಳಲ್ಲಿ ಗೆಲ್ಲಬಹುದು ಅಂತ ಆಸೆ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಗೆರ್ಡ್ ಫಾಲ್ಟಿಂಗ್ಸ್ ಅಂತ. ಸೊ ಗೆರ್ಡ್ ಫಾಲ್ಟಿಂಗ್ಸ್ ಅನ್ನೋ ವ್ಯಕ್ತಿ ಏನು ಮಾಡಿದ್ದಾರೆ, ಜರ್ಮನ್ ದೇಶದ ವ್ಯಕ್ತಿ ಈತ ಗೆರ್ಡ್ ಫಾಲ್ಟಿಂಗ್ಸ್ ಅಂತ, ಗಣಿತಶಾಸ್ತ್ರ. ಓಕೆ, ಗಣಿತ ವಿಭಾಗದಲ್ಲಿ ಕೊಡುವಂಥ ಅತ್ಯುನ್ನತ ಪ್ರಶಸ್ತಿ ಯಾವುದಂತ ಕೇಳಿರೋದು ಏಬೆಲ್. ಓಕೆ, ಏಬೆಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇದಿಷ್ಟು ನಮಗೆ ಏಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟಿದ್ದು, ನಾರ್ವೆ ದೇಶದವ್ರು ಕೊಡ್ತಾರೆ ಇದನ್ನು. ಸೊ ಇವೆಲ್ಲ ಪಾಯಿಂಟ್ಗಳು ನಿಮಗೆ ತಲೆಯಲ್ಲಿರಲಿ. 2025ನೇ ಸಾಲಿನ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಜ್ಞಾನಪೀಠ ಅವಾರ್ಡ್. ಓಕೆ, ಜ್ಞಾನಪೀಠ ಅವಾರ್ಡ್ ಮೋಸ್ಟ್ ಇದರಲ್ಲಿ ವೇಟೇಜ್ ಪಾಯಿಂಟಲ್ಲಿ ಇದು ಕೂಡ ಒಂದು ಜ್ಞಾನಪೀಠ ಪ್ರಶಸ್ತಿ. ಸೊ ಯಾರಿರ್ಬೋದು? ಇದು ಭಾಳ ಜನ ನೆನಪಿರ್ತದೆ ನಿಮಗೆ. ಜ್ಞಾನಪೀಠ ಆರ್ ವೈರಮುತ್ತು, ತಮಿಳ್ನಾಡವರು. ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಒಂದು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ರಾಜ್ಯ ಯಾವುದು ಅಂತ ಕೇಳಿದರೆ ಕರ್ನಾಟಕ. 8 ಜ್ಞಾನಪೀಠ ಪ್ರಶಸ್ತಿ ಪಡೆದಿದೆ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಭಾಷೆ ಅಂತ ಬಂದರೆ ಹಿಂದಿ. ನೋಡಿರಿ, ಭಾಷೆ ಅಂದರೆ ಬಂದರೆ ಹಿಂದಿ. ರಾಜ್ಯ ಯಾವುದಪ್ಪ ಇಂಡಿವಿಜುವಲ್ ಆಗಿ ಅತಿ ಹೆಚ್ಚು ಪಡೆದೆ ಅಂದರೆ ಕರ್ನಾಟಕ. 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದೆ. ಜ್ಞಾನಪೀಠ ಪ್ರಶಸ್ತಿ 1961ರಲ್ಲೇ ಸ್ಟಾರ್ಟ್ ಆಗುತ್ತೆ. ಓಕೆ, ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಮೊದಲ ಪ್ರಶಸ್ತಿ ಕೊಟ್ಟಿದ್ದು 1965ರಲ್ಲಿ. ಬಟ್ ಇದು ಸ್ಟಾರ್ಟ್ ಆಗಿದ್ದು 1961ರಲ್ಲೇ ಜ್ಞಾನಪೀಠ. ಯಾರಿಗೆ ಕೊಟ್ಟಿದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಮೊಟ್ಟ ಮೊದಲನೇದು ಅಂತ ಕೇಳಿದರೆ ಜಿ ಶಂಕರ ಕುರುಪ್, ಮಲಯಾಳಂ ಅವರು. ಜ್ಞಾನಪೀಠ ಪ್ರಶಸ್ತಿ ಸರ್, ಇದಕ್ಕೆ ಪ್ರೈಸ್ ಇದೆಯಾ? ಹೌದು, 11 ಲಕ್ಷ ಕೊಡ್ತಾರೆ. 11 ಲಕ್ಷ. ಮತ್ತು ಲೈಕ್ ಯಾವುದು, ವಾಗ್ದೇವಿ ಅಂತಂದರೆ ಸರಸ್ವತಿ ಇನ್ನೊಂದು ಹೆಸರು. ವಾಗ್ದೇವಿ ಒಂದು ಚಿತ್ರ ಅಂದರೆ ಒಂದು ಐಡಲ್. ಓಕೆ, ಇದು ಒಂದು ಕೊಡುವಂಥ ಪ್ರಶಸ್ತಿ ಯಾವುದಕ್ಕೆ? ಈ ಒಂದು ಜ್ಞಾನಪೀಠ ಪ್ರಶಸ್ತಿ. ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಭಾಷೆಗಳಿಗೆ ಕೊಡ್ತಾರೆ ಅಂದರೆ 22 ಲ್ಯಾಂಗ್ವೇಜಸ್ಸಿಗೆ ಕೊಡ್ತಾರೆ. ನಮ್ಮ 8ನೇ ಶೆಡ್ಯೂಲಲ್ಲಿ ಬರುತ್ತೆ 22 ಭಾಷೆಗಳು. ಓಕೆ, ಸೊ ನಮಗೆ ಗೊತ್ತಿರಲಿ, ಶಂಕರ ಕುರುಪ್ ಗೊತ್ತಿರಲಿ. ಮೊಟ್ಟ ಮೊದಲ ಮಹಿಳಾ ಯಾರಪ್ಪ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಅಂತಂದರೆ ಅನ್ನಪೂರ್ಣಾದೇವಿ, 1976ರಲ್ಲಿ ಅನ್ನಪೂರ್ಣಾದೇವಿ. ಕರ್ನಾಟಕದಿಂದ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ, ಕುವೆಂಪು ಅಂತ ಬರ್ತದೆ. ಓಕೆ, ಸೊ ಅವರು ಪಡಿತಾರೆ ಕರ್ನಾಟಕದಿಂದ. ಸೊ ಎಷ್ಟೊಂದು ಮಾಹಿತಿಗಳಿದ್ದಾವೆ ನಿಮಗೆ. ಎಷ್ಟು ನಮಗೆ ಹೆಂಗೆ ಕೇಳ್ತಾನೆ ಅದ್ರ ತಕ್ಕನ್ನ ಆನ್ಸರ್ ಮಾಡ್ಬೋದು. ನಾವು ಅದನ್ನೇ ಏನಿದ್ವಾ, ನಾನು ಹೇಳಿದ್ದೀನಿ, ಒಂದು ಪಾಯಿಂಟಿಂದ ನೀವು 15-20 MCQ ತೊಗೊಂಡಿರೋದು ಇದೇ ನಮ್ಮ ಸ್ಟ್ರಾಟಜಿ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಕರೆಂಟ್ ಅಫೇರ್ಸ್ ಹೆಂಗೆ ನಿಮ್ಮ ಮೈಂಡ್ಸೆಟ್ ರೆಡಿ ಆಗಬೇಕಂತ ಹಿಂದಿನ ವೀಡಿಯೋದಲ್ಲಿ. ಇದು ನಮ್ಮ ಮೊದಲನೇ ವೀಡಿಯೋ ಆಗುತ್ತೆ. ಓಕೆ, ಎಸ್, ನಮಗೆ ಗೊತ್ತಿರಬೇಕು ಚಂದ್ರಶೇಖರ್ ಕಂಬಾರ್ ಅವರು ಪಡೆದಂಥ ಈ ಒಂದು ಜ್ಞಾನಪೀಠವೇ ನಮಗೆ 8ನೇದಾಗಿತ್ತು ಲೈಕ್ ರೀಸೆಂಟ್ ಅಂತ ಬಂದಾಗ. ಸೊ ಇವೆಲ್ಲ ನಮಗೇನು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಬಂದಂಥ ಮಾಹಿತಿ. 59ನೇದು ವಿನೋದ್ ಕುಮಾರ್ ಶುಕ್ಲಾ, 60ನೇದು ಆರ್ ವೈರಮುತ್ತು, ತಮಿಳು. ಓಕೆ, ಸೊ ಇದಿಷ್ಟು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಇರುವಂಥ ಮಾಹಿತಿ. ನೆಕ್ಸ್ಟ್ 2026ನೇ ಸಾಲಿನ ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು ಯಾರಿಗಿದ್ದಾರೆ? ಹೂ ಆನ್ ದ ಸ್ಟಾಕ್ಹೋಮ್ ವಾಟರ್ ಪ್ರೈಸ್ 2026. ಸ್ಟಾಕ್ಹೋಮ್ ಪ್ರಶಸ್ತಿ ವಾಟರ್ ಪ್ರೈಸ್ ಅಂತ ಕೊಡ್ತಾರೆ. ಇದನ್ನು ನೀರಿನ ಸಂರಕ್ಷಣೆ, ಇದನ್ನು ನೋಡ್ರಿ, ನೊಬೆಲ್ ಪ್ರೈಸ್ ಆಫ್ ವಾಟರ್ ಅಂತ ಕರೀತಾರೆ ಇದನ್ನು. ಓಕೆ,
ನೀರಿನ ಸಂರಕ್ಷಣೆಗೋಸ್ಕರ ನೊಬೆಲ್ ಪ್ರೈಸ್ ಆಫ್ ವಾಟರ್ ಅಂದು ಯಾವ ಪ್ರಶಸ್ತಿಯನ್ನು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಬಂದರೆ ಅದು ಸ್ಟೊಕ್ಹೋಲ್ಮ್ ವಾಟರ್ ಪ್ರೈಸ್. 1991ರಲ್ಲಿ ಸ್ಟಾರ್ಟ್ ಆಗಿದೆ ಇದು, 1991. ನೋಡಿರಿ ಒಂದ್ಸಲ ಇನ್ನೊಂದು ಹೇಳ್ತೀನಲ್ಲ, ಯಾವುದರ ಇಯರ್ ಇತ್ತಂತಂದರೆ ಅದನ್ನ ಒಂದ್ಸಲ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ರಿ. ಓಕೆ, ಸೊ ನಾನು ಆಲ್ಮೋಸ್ಟ್ ಎಲ್ಲ ನೆನಪಿರೋ ಹೇಳಿರ್ತೀನಿ ನಿಮಗೆ, ಇಲ್ಲ ಅಂತಂದರೆ ನಾನು ನೋಡಿ ಹೇಳ್ತೀನಿ ಅಂತ ಹೇಳಿರ್ತೀನಿ, ಸುಮ್ಮನೆ ಯಾವುದಾದ್ರು ಹೇಳಲ್ಲ. ಓಕೆ, ಬಟ್ ಆದರೂ ಒಂದು ಸಲ ಕ್ರಾಸ್ ಚೆಕ್ ಮಾಡಿಕೊಡ್ರಿ ನೀವು, ಯಾಕಂದರೆ ಗೊತ್ತಿರಬೇಕಲ್ಲ, ನೀವು ಕೂಡ ಓದ್ತಿರ್ಬೇಕು. 1991 ಸ್ಟಾಕ್ಹೋಲ್ಮ್ ಪ್ರಶಸ್ತಿ ಸ್ಟಾರ್ಟ್ ಆಗಿದೆ. ನೀರಿನ ಸಂರಕ್ಷಣೆ ಅನ್ನೋದು ಕೂಡ, ಯಾಕಂದರೆ ವಾಟರ್ ಇಸ್ ದ ಎಲಿಕ್ಸರ್ ಆಫ್ ಲೈಫ್, ವಾಟರ್ ಅನ್ನೋದು ಅಮೃತ. ಸೊ ಅದಕ್ಕೋಸ್ಕರನೇ ನೊಬೆಲ್ ಪ್ರೈಸ್ ಆಫ್ ವಾಟರ್ ಅಂತ ಕರೀತಾರೆ ಈ ಪ್ರಶಸ್ತಿಯನ್ನು. ಸೊ ಈ ಪ್ರಶಸ್ತಿ ಏನಿದೆಯಲ್ಲ, ಈ ಪ್ರಶಸ್ತಿಯನ್ನು ನಮಗೆ 2026ನೇ ಸ್ಟಾಕ್ಹೋಲ್ಮ್ ವಾಟರ್ ಪ್ರೈಸ್ ಪಡೆದವರು ಕವೇ ಮದಾನಿ ಅಂತ. ನೀರಿನ ನೊಬೆಲ್ ಪ್ರಶಸ್ತಿ ಇದು, ನೀರಿನ ನೊಬೆಲ್ ಪ್ರಶಸ್ತಿ 1991 ಸ್ಟಾಕ್ಹೋಲ್ಮ್ ವಾಟರ್ ಫೌಂಡೇಶನ್ ಅವ್ರು ಕೊಡುವಂಥ ಸಂಸ್ಥೆ. ಇರಾನ್ ದೇಶ ಯಾರು ಈ ಒಂದು ವಿಜೇತ ಕವೇ ಮದಾನಿ ಇದ್ದಾರಲ್ಲ, ಇವರು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಬಂದರೆ ಇರಾನ್. ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ, 2026ರಲ್ಲಿ ಯಾವ ಭಾರತೀಯ ಚಲನಚಿತ್ರವು ಬಾಫ್ತಾ ಪ್ರಶಸ್ತಿಯನ್ನು ಗೆದ್ದಿತು? ಸೊ ವಿಚ್ ಇಂಡಿಯನ್ ಫಿಲಮ್ ಆನ್ ದ ಬಾಫ್ತಾ ಅವಾರ್ಡ್ ಇನ್ 2026? ಬಾಫ್ತಾ ಅಂತ ಬರ್ತದೆ. ಬಾಫ್ತಾ ಅಂತಂದರೆ ನಿಮಗೆ ಬ್ರಿಟಿಷ್ ಅಕಾಡೆಮಿಕ್ಸ್ ಫಿಲಮ್ ಅವಾರ್ಡ್ಸ್ ಅಂತ ಕರಿತೀವಿ. ಬ್ರಿಟಿಷ್ ಅಕಾಡೆಮಿಕ್ಸ್ ಫಿಲಮ್ ಅವಾರ್ಡ್ಸು. ಈ ಪ್ರಶಸ್ತಿಯನ್ನು ಪಡೆದಂಥ ಮೂವಿ ಯಾವುದಂದರೆ ಭೂಂಗ್ ಎಂಬ ಪುಸ್ತಕ ಮೂವಿ. 79ನೇ ಬಾಫ್ತಾ ಪ್ರಶಸ್ತಿಗಳು 2026 ಮಣಿಪುರಿ ಚಿತ್ರ ಇದು, ಭೂಂಗ್ ಅಂತ. ಓಕೆ, ಭೂಂಗ್ ಅಂತ ಏನಿದೆಯಲ್ಲ ಮಣಿಪುರಿ ಚಿತ್ರ ಇದು, ತಲೆಯಲ್ಲಿರಲಿ ನಿಮಗೆ. ಓಕೆನಾ? ಸೊ ಮಣಿಪುರಿ ಚಿತ್ರ ಇದು. ಬಾಫ್ತಾ ಗೆದ್ದ ಮೊದಲ ಭಾರತೀಯ ಚಿತ್ರ, ಬೆಸ್ಟ್ ಚಿಲ್ಡ್ರನ್ಸ್ ಆ್ಯಂಡ್ ಫ್ಯಾಮಿಲಿ ಫಿಲಮ್ ವಿಭಾಗ ಇದು. ಲಕ್ಷ್ಮೀ ಪ್ರಿಯಾ ದೇವಿ ಅನ್ನೋರು ಇದನ್ನು ನಿರ್ಮಾಪಕರು ಬೇಡ, ನಮಗೆ ನಿರ್ದೇಶಕರು ಗೊತ್ತಿರಲಿ. ಓಕೆ, ಸೊ ನಮಗೆ ಬಾಫ್ತಾ ಪ್ರಶಸ್ತಿ ಅಂತೇನಿದೆಯಲ್ಲ, ಬಾಫ್ತಾ ಬ್ರಿಟಿಷ್ ಫಿಲ್ಮ್ ಅಕಾಡೆಮಿಕ್ ಅವಾರ್ಡಲ್ಲಿ ನಮಗೆ ಒನ್ ಬ್ಯಾಟಲ್ ಆಫ್ಟರ್ ಎನದರ್ ಆಸ್ಕರ್ ಪ್ರಶಸ್ತಿ ಪಡೆದಿತ್ತಲ್ಲ, ಅದೇ ನಮಗೆ ಬಾಫ್ತಾದಲ್ಲೂ ಪ್ರಶಸ್ತಿನ ಗೆದ್ದಿದೆ. 6 ಪ್ರಶಸ್ತಿ ಬಂದವು ಇದರಿಂದ. ಮೋಸ್ಟ್ ಅವಾರ್ಡ್ಸ್ ಯಾರಪ್ಪ ಅಂದರೆ ಇದೆ ಬಾಫ್ತಾದಲ್ಲಿ. ಅರ್ಥ ಆಯ್ತಾ? ಸೊ ಎಲ್ಲ ಲಿಸ್ಟ್ಗಳು ಕೊಟ್ಟಿದ್ದೀನಿ, ಅತ್ಯುತ್ತಮ ನಟ ಯಾರು, ಅತ್ಯುತ್ತಮ ನಟಿ ಯಾರು, ಎಲ್ಲ ಲಿಸ್ಟ್ ಇದೆ, ಒಂದು ಸಲ ನೋಡಿಕೊಡ್ರಿ. ಇದು 79ನೇ ಬಾಫ್ತಾ ಅವಾರ್ಡ್ ಆಗಿತ್ತು, ಬ್ರಿಟಿಷ್ ಅಕಾಡೆಮಿಕ್ ಫಿಲಮ್ ಅವಾರ್ಡ್ ಅಂತ ಕರಿತೀವಿ ಇದನ್ನು. ಓಕೆನಾ? ನೆಕ್ಸ್ಟ್ 2026ನೇ ಸಾಲಿನ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನು, ಅತ್ಯುತ್ತಮ ಚಲನಚಿತ್ರನ ಪ್ರಶಸ್ತಿಯನ್ನು ಯಾವ ಚಿತ್ರ ಗೆದ್ದಿತ್ತು? ಗೋಲ್ಡನ್ ಗ್ಲೋಬ್ ಅವಾರ್ಡ್ ಅಂತ ಕರೀತಾರೆ. ಗೋಲ್ಡನ್ ಗ್ಲೋಬ್ ಅವಾರ್ಡ್ ಅಂತೇನಿದೆಯಲ್ಲ, ಸೊ ಈ ಒಂದು ಅವಾರ್ಡನ್ನು ಗೆದ್ದಂಥ ಒಂದಿದು ಹ್ಯಾಮ್ನೆಟ್ ಅಂತ ಬರುತ್ತೆ. ಸೊ ಈ ಒಂದು ಚಲನಚಿತ್ರ 83ನೇ ಗೋಲ್ಡನ್ ಗ್ಲೋಬ್ ಅವಾರ್ಡ್ ಪ್ರಮುಖ ವಿಜೇತರು, ಅತ್ಯುತ್ತಮ ಚಿತ್ರ, ಸಂಗೀತ, ಹಾಸ್ಯ ವಿಭಾಗ ಒನ್ ಬ್ಯಾಟಲ್ ಆಫ್ಟರ್ ಎನದರ್. ಅತ್ಯುತ್ತಮ ನಾಟಕ ಸರಣಿ ಯಾವುದಪ್ಪ ಅಂತಂದರೆ ದ ಪಿಟ್, ವ್ಯಾಗ್ನರ್ ಮೌರ. ಓಕೆ, ಸೊ ಇದು ದ ಸೀಕ್ರೆಟ್ ಏಜೆಂಟ್. ಸೊ ಇವೆಲ್ಲ ಬರ್ತಾವೆ ನೋಡಿರಿ. ಜೆಸ್ಸಿ ಬುಕ್ಲೆ ಅತ್ಯುತ್ತಮ ನಟಿ ಯಾರು? ಜೆಸ್ಸಿ ಬುಕ್ಲೆ, ಹ್ಯಾಮ್ನೆಟ್ಟಿಗೆ. ಇವೆಲ್ಲ ನಮಗೆ ಏನಪ್ಪ ಅಂದ್ರೆ ಲಿಸ್ಟ್ ಗೊತ್ತಿರಲಿ, ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ. ಮುಂದಿನ ಪ್ರಶ್ನೆ, 2025ನೇ ಸಾಲಿನ BBC ವರ್ಷದ ಭಾರತೀಯ ಮಹಿಳಾ ಕ್ರೀಡಾಪಟು ಪ್ರಶಸ್ತಿಯನ್ನು ಯಾರು ಗೆದ್ದರು? ಓಕೆ, ಸೊ ನಾನೇನು ಮಾಡ್ತೀನಿ ಅಂದರೆ ಈ ಪ್ರಶ್ನೆಯನ್ನು ನಿಮಗೆ ಕಮೆಂಟ್ ಮೂಲಕ ಉತ್ತರ ಕೊಡಿ ಅಂತ ಕೇಳ್ತೀನಿ. ಯಾಕಂದರೆ ಒಂದೇ ಸರಣಿಯಲ್ಲಿ ಎಲ್ಲನೂ ಹೇಳಕ್ಕೆ ಹೋದರೆ ನಿಮಗೆ ಸೊ ತಲೆನೂ ಬರ್ಡನ್ ಆಗುತ್ತೆ. ನನಗೇನಂತಂದರೆ ಸುಮ್ಮನೆ ಕಲೆ ಮೇಲೆ ನೀರು ಹಾಕ್ದಂಗಲ್ಲ, ಎಫೆಕ್ಟಿವ್ ಆಗಿ ಕಲಿಬೇಕು. 2ನೇ ಭಾಗ ಕೂಡ ಆದಷ್ಟು ಬೇಗನೆ ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಸೊ ಇದು ನಿಮಗೇನಪ್ಪ ಅಂತಂದರೆ ಇಲ್ಲಿ ಇದು ನಿಮಗೆ ನೆಕ್ಸ್ಟ್ 2ನೇ ಭಾಗ ಬರೋದಕ್ಕಿಂತ ಮುಂಚೆ ಇದು ಕಮೆಂಟ್ ಯುವರ್ ಆನ್ಸರ್, ಯಾರಿಗೆ ಸಿಕ್ಕಿರಬಹುದು. ಓಕೆ, ಯಾರಿಗೆ ಈ ಪ್ರಶಸ್ತಿ BBC ಇಂಡಿಯನ್ ಸ್ಪೋರ್ಟ್ಸ್ ವುಮೆನ್ ಅವಾರ್ಡ್. ಓಕೆ, BBC ಸ್ಪೋರ್ಟ್ಸ್ ವುಮೆನ್ ಅವಾರ್ಡ್ ಯಾರಿಗೆ ಸಿಕ್ಕಿರಬಹುದು? ಕಮೆಂಟ್ ಮಾಡಿರಿ ಈ ನಿಮ್ಮ ಉತ್ತರವನ್ನು. ಕಮೆಂಟ್ ಯುವರ್ ಆನ್ಸರ್. ಓಕೆ, ಐ ಹೋಪ್ ನಿಮಗೆ ಈ ಕ್ಲಾಸ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. 2026ರಲ್ಲಿ ಸರ್ಕಾರಿ ಉದ್ಯೋಗದ ಬಗ್ಗೆ ನಿಮಗೆ ಏನಾದ್ರು ನಿರೀಕ್ಷೆ ಇತ್ತಂದರೆ ಬ್ಯಾಂಕಿಂಗ್, SSC ಮತ್ತು ರೈಲ್ವೇಸ್ ಅಂತ ಪರೀಕ್ಷೆಗಳು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳಿಗೆ, ಸೊ ನೀವೇನು ಮಾಡ್ಬೋದು, ಲರ್ನ್ ಆನ್ಲೈನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಕೊಡಿರಿ. ಯಾಕಂತಂದರೆ ಅದೇ ಟ್ರೈನರಿಗೆ ಒಂಥರಪ್ಪ ಏನಂದರೆ ಗೊತ್ತಾಗುತ್ತೆ ಹುಡುಗರಿಗೆ ಇಷ್ಟ ಆಗಿದೆ ಇಲ್ವಂತ, ಲೈಕ್ಸ್ ಮುಖಾಂತರನೇ ಗೊತ್ತಾಗುತ್ತೆ. ಯಾವುದೇ ನಿಮಗೆ ಕೇಳೋದಿಲ್ಲ, ನಾನು ಲೈಕ್ಸ್ ಕೇಳ್ತಾ ಇರೋದು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು
ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ. ಈ ಒಂದು ಕ್ಲಾಸ್ ಅವ್ರಿಗೂ ಕೂಡ ಉಪಯುಕ್ತ ಆಗುತ್ತೆ. ಎಲ್ಲರೂ ಒಟ್ಟಿಗೆ ಕಲಿಯೋಣ. ಯಾಕಂದ್ರೆ ನಾನು ಹೆಂಗೆ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಿದ್ದೀನಿ, ಹಾಗೆ ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಲಿಂಕನ್ನು ಶೇರ್ ಮಾಡಿರಿ ಇದ್ರದ್ದು. ಆ್ಯಂಡ್ ಕಮೆಂಟ್ ಹಾಕ್ರಿ, ನಾನು ಯಾವುದೆಲ್ಲ ಕಮೆಂಟ್ ಹೇಳಿದ್ದೀನಿ. ಅಂದರೆ ನಿಮಗೇನಾದರೂ ಈ ಕರೆಂಟ್ ಅಫೇರ್ಸ್ ಹಿಂದಿನ ವೀಡಿಯೋ ಲಿಂಕ್ ಬೇಕಿದ್ದರೆ ಕರೆಂಟ್ ಅಫೇರ್ಸ್ ಲಿಂಕ್ ಅಂತ ಹಾಕ್ರಿ. ಸರ್ ನಾನು ಇದಕ್ಕೆ ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಆಗಬೇಕು ಸರ್ ಅಂತಂದರೆ ವಾಟ್ಸಪ್ ಗ್ರೂಪ್ ಲಿಂಕ್ ಅಂತ ಕಮೆಂಟ್ ಹಾಕ್ರಿ ವೀಡಿಯೋಗೆ. ಅಥವಾ ಸರ್ ನನಗೆ ಇದರ ಒಂದು ಏನಪ್ಪ ಅಂತಂದರೆ ಕಂಪ್ಲೀಟ್ PDF ಕೂಡ ವಾಟ್ಸಪ್ ಗ್ರೂಪಲ್ಲೇ ಸಿಗುತ್ತೆ. ನಿಮಗೆ ಅದನ್ನು ಹಾಕಿದ್ರು ವಾಟ್ಸಪ್ ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ, PDF ಅಂತ ಹಾಕಿದ್ರು. ಓಕೆ, ಸೊ ನನಗೆ ಕಮೆಂಟ್ ಹಾಕೋ ಮುಖಾಂತರ ಏನಂದರೆ ಗೊತ್ತಾಗುತ್ತೆ ನೀವು ಎದಕ್ಕೆ ನಿರೀಕ್ಷೆ ಇದೆ, ನಿಮಗೆ ಅದಕ್ಕೆ ರಿಪ್ಲೈ ಕೊಡಬೇಕಂತ. ಆ್ಯಂಡ್ ನಿಮಗೆ ಆನ್ಸರ್ ಕ್ವಶನು ಕೂಡ ಕೊಟ್ಟಿದ್ದೀನಿ, ಅದಕ್ಕೆ ಉತ್ತರ ಅದನ್ನು ಕಮೆಂಟ್ ಹಾಕ್ರಿ. ಎಲ್ಲರೂ ಕೂಡ ಕಮೆಂಟ್ ಹಾಕ್ರಿ. ಅದಕ್ಕೆ ನೋಡೋಣ ಎಷ್ಟು ಜನ ಇದಕ್ಕೆ ಆನ್ಸರ್ ಗೊತ್ತಿಲ್ಲ ಅಂದರೂ ನಿಮ್ಮ ತಲೆಯಲ್ಲಿ ಏನೈತೆ ಅದನ್ನು ಹಾಕ್ರಿ. ಯಾಕಂದ್ರೆ ಪ್ರಯತ್ನ ಪಡ್ಬೇಕು ಜೀವನದಲ್ಲಿ, ಹೌದಾ? ಸೊ ಈ ಥರ ಇತ್ತು ಇವತ್ತಿನ ಈ ಸೆಷನ್ನು. ಲಾಲ್ ಕನ್ನಡ ಅಂತ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಸೊ ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಐ ಹೋಪ್ ನಿಮಗೆ ಈ ವಿಡಿಯೋ ಈ ಸರಣಿಗಳು ಇಷ್ಟ ಆಗ್ತಿದೆ ಅಂತ ಅನ್ಕೊತೀನಿ. ಇದು ನಮ್ಮ ಮೊದಲನೇ ಭಾಗ. ಇದೇ ಥರ ಇನ್ನೂ ಕೆಲವೊಂದು ಭಾಗಗಳು ನಡೀತಾ ಹೋಗುತ್ತೆ. ಇಯರ್ಲಿ ಕರೆಂಟ್ ಅಫೇರ್ಸ್ ಅಂತ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಚರ್ಚೆ ಮಾಡ್ತೀವಿ. KA ಪ್ರಶ್ನೆ ಪತ್ರಿಕೆಯಲ್ಲಿ ಕರೆಂಟ್ ಅಫೇರ್ಸ್ ನಾವು ಖಂಡಿತ ಟ್ಯಾಕಲ್ ಮಾಡ್ತೀವಿ, ಅಂಕವನ್ನು ತೆಗೆದುಕೊಳ್ತೀವಿ ಅನ್ನೋದೇ ನಮ್ಮ ಉದ್ದೇಶ ಇದೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಸೊ ನಾನು ನಿಮ್ಮ ವಿನಾಯಕ ಡಿಪುಡಿ ಅಂತ ಹೇಳ್ತಾ ಬಾಯ್ ನಮಸ್ಕಾರ ಎಲ್ಲರಿಗೂ.